ಹೀಗೆ ಗುರುವಿನ ಮಹತ್ವವನ್ನ ಗುರು ದರ್ಶನದಿಂದ, ಗುರುವಿನ ಉಪದೇಶದಿಂದ, ಗುರುವಿನ ಸೇವೆಯಿಂದ ಏನು ಲಾಭ, ಏನು ಫಲ ಅಂತಕ್ಕಂಥದ್ದನ್ನ ಯಾವಾಗ ಕಲಿಕೇರಿ ಮೊರರಾದ್ಯರು ಶರಣಬಸವನಿಗೆ ಎಲ್ಲವನ್ನು ತಿಳಿಸ್ತಾರೋ ಆಗ ಶರಣಬಸವ ಗುರುವಿಗೆ ನಮಸ್ಕಾರವನ್ನ ಮಾಡಿ, ಯಪ್ಪಾ ಗುರುದೇವ, ಇಷ್ಟು ಅತ್ಯುತ್ತಮವಾಗಿ ನನಗ ಆ ಗುರುವಿನ ಒಂದು ಮಹತ್ವವನ್ನು ತಿಳಿಸಿದ್ದಕ್ಕೆ ನಿನಗೆ ಶರಣಾರ್ಥಿಪ ಅಂತ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ಕೇಳ್ತಾನ. ಗುರುದೇವ, ಇಲ್ಲಿವರೆಗ ಅಷ್ಟಾವರಣದೊಳಗ ಮೊದಲನೆಯದು ಅದು ಗುರುವಿನ, ಆ ಗುರುವಿನ ಬಗ್ಗೆ ಎಲ್ಲವನ್ನೂ ಕೂಡ ನನಗೆ ತಿಳಿಸಿಕೊಟ್ಟೆಪ್ಪ. ಇನ್ನು ಎರಡನೇದು ಅಷ್ಟಾವರಣದೊಳಗ ಲಿಂಗ ಅಂತಕ್ಕಂಥದ್ದಪ್ಪ, ಆ ಲಿಂಗದ ಮಹತ್ವವನ್ನು ಕೂಡ ಒಂದಿಷ್ಟ ನನಗೆ ತಿಳಿಸ್ಕೊಡು ಅಂತ ಸೇವಾ ಮಾಡ್ಕೋತ ಕೇಳಾಕತ್ತ. ಈಗಿನವರು ಸೇವಾ ಮಾಡ್ತಾರ್ರಿ, ಆಗಿನವ್ರು ಸೇವಾ ಮಾಡ್ತಿದ್ರು. ಈಗಿನವ್ರು ಕೆಲವು ಮಂದಿ ಒಬ್ಬೊಬ್ರು ಶಿಷ್ಯರ ಹೆಂಗೆ ಸೇವಾ ಮಾಡ್ತಾರ ಗೊತ್ತ ನಿಮ್ಮ ಗುರುಗಳದು? ಒಬ್ಬ ಏನಂದ್ರ ಊರಾಗ ಭಾಳ ಉಡಾಳಿದ್ದ. ಅವ್ರ ಅಪ್ಪ ಏನ್ ಮಾಡಿದ ಅಂದ್ರೆ ಊರಿಗೆ ಸಾವ್ಕಾರ, ಅವರಪ್ಪ ಊರಿಗೆ ಸಾವ್ಕಾರ. ಇವ ನೋಡಿದ್ರೆ ಮಗ ಊರು ಉಡಾಳ, ಅವ ಊರಿಗೆ ಸಾವ್ಕಾರ, ಇವ ಊರು ಉಡಾಳ. ಅದಕ್ಕೆ ಅವ್ರ ಅಪ್ಪ ಏನ್ ವಿಚಾರ ಮಾಡಿದ, ಇದಕ್ಕೊಂದಿಷ್ಟು ಸಂಸ್ಕಾರ ಕಲಿಸ್ಬೇಕು ಅಂತ ಊರ್ ಹೊರಗೊಂದು ಮಠ, ಆ ಮಠಕ್ಕೆ ಕರ್ಕೊಂಡು ಹೋಗಿ ಆ ಗುರುಗಳ ಹತ್ರ ಬಿಡ್ತಾನ. ನೋಡಪ್ಪ, ಒಂದಿಷ್ಟ ನನ್ನ ಮಗ, ನಾ ಎಲ್ಲ ಊರಾಗ ಸಾವ್ಕಾರ ಅದೀನಿ, ಒಂದಿಷ್ಟು ಘನತೆ ಗೌರವ ಅನ್ನೋದೈತಿ, ಮತ್ತೆ ಇವನಿಗೊಂದಿಷ್ಟು ಮಗಗ ನಿಮ್ಮಂತಲ್ಲಿ ಇಟ್ಟುಕೊಂಡು ತಿದ್ದಿ ಬುದ್ಧಿ ಹೇಳಿ ಒಂದಿಷ್ಟು ಸಂಸ್ಕಾರ ಕಲಿಸ್ರಿ ಅಂತ ಏನ್ ಮಾಡಿದ, ಬಿಟ್ಟ ಊರಿಗೆ ಬಂದ. ಮತ್ತು ಗುರುಗಳು ಏನ್ ಮಾಡಿದ್ರು ಅಂತಂದ್ರ, ಜೈ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವರ ಮಹಾದೇವ, ಹಿಂಗ ಏನ್ ಮಾಡಿದ ಅಂತಂದ್ರ ಗುರುಗಳ ಹತ್ರ ಬಿಟ್ಟು ಬಂದ. ಹೋಗಿ ಗುರುಗಳ ಶಿಷ್ಯ ನೋಡ್ಕೋತ ಏನ್ ಮಾಡಿದ್ರು ಅಂತಂದ್ರ, ಮತ್ತೆ ಶಿಷ್ಯಾಗ ಮೊದಲಿಗೆ ಏನಾರ ಕಲಿಸ್ಬೇಕಾಗಿದ್ರೆ ಸೇವಾ ಏನಾರ ಹೇಳಬೇಕಲ್ಲ. ಮುಂಜಾನೆ ಎದ್ದು ಗುರುಗಳ ಲಿಂಗ ಪೂಜೆಗೆ ಹೋಗ್ಬೇಕಾಗಿತ್ತು. ಪೂಜೆಗೆ ಹೋಗ್ಬೇಕಾದ್ರೆ ಶಿಷ್ಯನ ಕರೀತಾರ, ನೋಡಪ್ಪ, ಮತ್ತೆ ನಾ ಲಿಂಗ ಪೂಜೆಗೆ ಹೋಗ್ತೀನಿ, ಒಂದಿಷ್ಟು ಪತ್ರಿ ಹರ್ಕೊಂಬ ಹೋಗು. ಆಗ ಶಿಷ್ಯ ಅಂದ, ಗುರುಗಳ, ನೀವೆಲ್ಲ ಪತ್ರಿ ಹರಿಯಕ್ಕೆಲ್ಲ ಕಳಿಸ್ತೀರಿ ನನ್ನ. ಪತ್ರಿ ಗಿಡ ನೋಡಿದ್ರ ದೊಡ್ಡದೈತಿ, ನಾ ಪತ್ರಿ ಹರಿಬೇಕಂದ್ರ ಮ್ಯಾಗ ಹತ್ತಬೇಕು. ಮ್ಯಾಗ ಹತ್ತಿ ಪತ್ರಿ ಹರಿ ಮುಂದ ಏನಾರ ಅಕಸ್ಮಾತ್ ಕಾಲ್ ಜಾರ್ ಬಿದ್ದು ನನಗೆ ಏನ್ರ ಆದ್ರೆ ಏನ್ ಮಾಡ್ತೀರಿ? ನಮ್ಮಪ್ಪ ಊರಿಗೆ ಸಾವ್ಕಾರ ಅದಾನ್ರಿ ಅಂದ. ನಮ್ಮಪ್ಪ ಊರಿಗೆ ಸಾವ್ಕಾರ ಅದಾನ್ರಿ ಅಂದ. ಗುರುಗಳು ಅಂದ್ರು, ಬ್ಯಾಡ್ ಬಿಡು ಮಾರಾಯ, ಅಂದ್ರೆ ಯಾಕೆ ಇರುದ ಒಂದು ಆಶ್ರಮದೊಳಗೆ ಅದನಿ, ಅಲ್ಲಟ್ಟಿಲ್ಲಟ್ ಬದುಕೋತ, ಮತ್ ನಿಮ್ಮಪ್ಪ ಊರಿಗೆ ಸಾವ್ಕಾರ, ನಿನಗೇನ್ರ ಆದ್ರೆ ನಾನು ಆಶ್ರಮ ಬಿಡಿಸಿದ್ರೆ ಏನ್ ಮಾಡ್ಲಿ, ಬ್ಯಾಡ್ ಬಿಡು ಅಂದ್ರ ತಾವ ಹೋಗಿ ಪತ್ರಿ ಹರ್ಕೊಂಬಂದ್ ತಾವ ಪೂಜೆ ಮಾಡಿದ್ರು. ಮಾರನೇ ದಿವಸ ಏನ್ ಮಾಡಿದ್ರು ಅಂತಂದ್ರ, ಮತ್ತೆ ನಿನ್ನ ಪತ್ರಿ ಅಂತ ಹರ್ಕೊಂಬರ್ಲಿಲ್ಲಪ್ಪ, ಮತ್ತೆ ಹೊಳಿಗೆ ಹೋಗಿ ಒಂದಿಷ್ಟ ಬಟ್ಟಿರ ಮಡಿ ಮಾಡ್ಕೊಂಬಾರು ಹೋಗು ಅಂದ್ರ. ಆಗ ಶಿಷ್ಯ ಅಂದ, ಮತ್ತ ಗುರುಗಳ, ನಾ ಏನು ಒಲ್ಲೆ ಅನ್ನಂಗಲ್ರಿ ಬಟ್ಟಿ ಮಡಿ ಮಾಡಾಕ, ಆದ್ರೆ ಬಟ್ಟಿ ಮಾಡಕ್ ಹೋಗಿರ್ತೀನಿ, ಬಟ್ಟಿ ಮಡಿ ಮಾಡಕ್ ಹೋಗಿರ್ತೀನ, ಆ ಬಟ್ಟಿ ತೊಳ್ಯಾಗ ಹೊಳ್ಯಾಗ ಏನಾರ ಮಸೂಳಿ ಅದು ಬಂದ ನಾನು ತಿಂದ್ರ ಏನ್ ಮಾಡ್ತೀರಿ? ನಮ್ಮಪ್ಪ ಊರಿಗೆ ಸಾವ್ಕಾರದಾನ ಅಂದಿವ್. ಮತ್ತ ಬ್ಯಾಡ್ ಬಿಡು ಮಾರಾಯ ಅಂದವ. ಅವರು ಹೋಗಿ ಬಟ್ಟಿನೂ ಅವರ ತೊಳ್ಕೊಂಬಂದ್ರು ಗುರುಗಳು. ಮಾರನೇ ದಿವಸ ಮತ್ತೆ ಇವತ್ತೊಂದಿಷ್ಟ ಆಶ್ರಮದೊಳಗೆ ಹಸು ಅದಾವಪ್ಪ, ಈ ಹಸುರ ಅಡವಿಗೆ ಹೋಗಿ ಮೇಸ್ಕೊಂಬ ಅಂದ್ರ ಅವ್ನ ಶಿಷ್ಯಾಗ. ಮತ್ತು ಬಂದವ ಶಿಷ್ಯ, ಗುರುಗಳ, ನೀವು ಹೇಳಿದ ಮಾತು ಒಲ್ಲೆ ಅನ್ಬಾರ್ದ್ರಿ, ಆದ್ರ ಹಸು ಮೇಸಾಕೆಲ್ಲ ಹೋಗಿರ್ತೀನ ಅಡವಿಗೆ, ಅಡವಿ ಒಳಗೆ ಹಸು ಮೇಸಾಗ ಯಾವ್ದಾರ ಹಾವಿಗೆ ಬಂದು ನನಗೆ ಕಡಿತಂದ್ರೆ ಏನ್ ಮಾಡ್ತೀರಿ? ನಾ ಸತ್ನೆ ಅಂದ್ರೆ ಏನ್ ಮಾಡ್ತೀರಿ? ನಮ್ಮಪ್ಪ ಊರಿಗೆ ಸಾವ್ಕಾರ ಅದಾನ ಅಂದು. ಮತ್ತ ಯಪ್ಪ ಬ್ಯಾಡ್ ಬಿಡು ತಂದೆ, ನೀ ಇಲ್ಲೇ ಆಶ್ರಮದಾಗಿರು, ಅದನ್ನೂ ನಾನ ಮಾಡ್ತಾನೆ ಅಂತ ಏನ್ ಮಾಡ್ದ, ಅಡವಿಗೆ ಹೋಗಿ ಅವ್ರ ಎಲ್ಲ ಮೇಸ್ಕೊಂಡ್ ಬಂದ್ರು. ಒಂದು ವಾರ ಆಗಿತ್ತು. ವಾರ ಆದ್ಮ್ಯಾಗ ಹೆಂಗ ಪುರಾಣ ಹಚ್ಚಿರಲ್ಲ, ಆ ಊರಾಗ ದೊಡ್ಡ ಪುರಾಣ ನಡೀತಂತ. ಪುರಾಣ ನಡೆದ್ಮ್ಯಾಗ ಮತ್ತೆ ಗುರುಗಳಿಗೆ ಭಿನ್ನ ಮಾಡ್ಬೇಕಲ್ಲ, ಭಿನ್ನ ಮಾಡಾಕ್ ಬಂದ್ರು ಅವ್ರು. ಭಿನ್ನ ಮಾಡಿ ಹೋದ್ರು. ಆಗ ಗುರುಗಳು ಶಿಷ್ಯನ ಕರಿತಾರತ್ತ, ನೋಡಪ್ಪ, ಮತ್ತ ಊರಾಗ ಒಂದು ದೊಡ್ಡ ಭಿನ್ನಾಯ ಬಂದೈತಿ, ಆ ಭಿನ್ನಾಯಕರ ಹೊಕ್ಕಿ ಏನೋ ಅಂದ್ರ. ಆಗ ಶಿಷ್ಯ ಕೈ ಮುಗಿದ, ಗುರುಗಳ, ಮೊದಲೇ ದಿವಸ ಪತ್ರಿ ಹರ್ಕೊಂಬ ಅಂದ್ರಿ, ಅದಕ್ಕೂ ಒಲ್ಲೆ ಅಂದೆ. ಎರಡನೇ ದಿವಸ ಬಟ್ಟಿ ಮಡಿ ಮಾಡಂದ್ರಿ, ಅದಕ್ಕೂ ಒಲ್ಲೆ ಅಂದೆ. ಮೂರನೇ ದಿವಸ ಆಕಳ ಮೇಸ್ಕೊಂಬ ಅಂದ್ರಿ, ಅದಕ್ಕೂ ಒಲ್ಲೆನ್ನೆ. ಇನ್ನು ನಾಲ್ಕನೇದು ಏನ್ರ ಒಲ್ಲೆ ಅಂದ್ರ ನಾ ನಿಮ್ ಶಿಷ್ಯ ಆಗಾಕ ಲಾಯಕ್ಕಿಲ್ರಿ, ಹೊಕ್ಕೇನ್ರಿ ಗುರುಗಳ ಇದಕ್ಕ ಅಂದವ. ಎದಕ್ಕ ಭಿನ್ನ ಅಂದ್ರ ಗೊತ್ತಾಗುತ್ತಿಲ್ಲ ನಿಮಗ? ಇರ್ತಾರೆ ಈಗಿನ ಶಿಷ್ಯರು, ಆದ್ರೆ ಶರಣ ಬಸವ ಇಂಥ ಶಿಷ್ಯರೊಳಗಲ್ಲ. ಗುರುಗಳಿನ ನಿಷ್ಠೆಯಿಂದ, ಗುರುಗಳು ಹೇಳೋಕ್ಕಿಂತ ಮೊದಲು ಹೇಳ್ತಿದ್ದ ಅವ್ರದ್ದು ಏನೇನು ಉಪಚಾರ ಅದಾವ, ಅವರ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಾನು ಎಲ್ಲಾ ಜೋಡಿಸಿಟ್ಟು ಅವ್ರ ಪೂಜೆ ಆಗ್ತಿತ್ತು. ಹಿಂಗ ಅವತ್ತು ಕೂಡ ಏನ್ ಮಾಡಿದ, ಗುರುಗಳು ಹೇಳೋಕ್ಕಿಂತ ಮುಂಚಿತ ಎದ್ದು ಸ್ನಾನ ಮಾಡಿ ಏನ್ ಮಾಡಿದ, ಎಲ್ಲಾ ಪೂಜೆ ರೆಡಿ ಮಾಡಿದ. ಗುರುಗಳು ಪೂಜೆ ಮುಗಿತ್ತು. ಬಂದು ಗುರುಗಳು ಹೊರಗೆ ಕುಂತರು. ಕುಳಿತಾಗ ಅವರ ಪಾದದೊಳಗೆ ಕೂತ ಮತ್ತೆ ಕೇಳ್ತಾನೆ ಶರಣ ಬಸವ,
ಗುರುದೇವ ನಿನ್ನೆ ದಿವಸ ಗುರುವಿನ ಬಗ್ಗೆ ಹೇಳಿದ್ರಪ್ಪ, ಮತ್ತಿವತ್ತ ನನಗ ಲಿಂಗದ ಉಪದೇಶ ಮಾಡ್ರಿ. ಲಿಂಗ ಅಂದ್ರೇನು, ಅದನ್ನ ಯಾಕೆ ಕಟ್ಕೋತಾರ, ಅದು ಯಾಕೆ ಬೇಕು, ಅದರ ಸ್ವರೂಪ ಏನು, ಇದನ್ನೆಲ್ಲ ನನಗೊಂದಿಷ್ಟು ಬೋಧನೆ ಮಾಡ್ರಿ ಅಂತ ಕಲಿಕೇರಿ ಮರುಳರಾಧ್ಯರ ಹತ್ರ ಶರಣಬಸವ ಕೇಳ್ಕೊಳ್ತಾನ. ಕಲಿಕೇರಿ ಮರುಳರಾಧ್ಯರು ಯಾವ ತರನಾಗಿ ಶರಣಬಸವಿಗೆ ಲಿಂಗದ ಮಹತ್ವವನ್ನು ಹೇಳ್ತಾರ ಅನ್ನೋದನ್ನ ಪುರಾಣ ಓದಿದ ನಂತರ ನೋಡೋಣ. ಗುರುವೇ ನೀನು ಲಿಂಗದ ಮಹಿಮೆ ಪೇಳೊಂದು ಹೇಳುತ್ತಾ ಗುರುವಿಗೆ ಕೈ ಮುಗಿದು, ಜಂಗಮಪತಿ ಎಂಬುದುಲಿ ಲಿಂಗವ ಸಜೆ ಎಂಬುದುಲಿ ಗುರು ಮಹಿಮೆ ರುದ್ರಾಕ್ಷ ಮಹಿಮೆ ಲಿಂಗದ ಮಹಿಮೆ ಎಂದು ಹೇಳುತ್ತಾ ಗುರು ಮರಳ ಶಿವಾಚಾರ್ಯರನ್ನು ಕರ ಮುಗಿದು ಕೇಳಿದ ಶರಣ ಬಸವೇಶ. ಆ जय मंगलम जय नमः पार्वती शिवार महादेव। महात्मा शरण बसवेश्वर महाराज की शिव सांब जय नमः पार्वती शिवहर महादेव महादेव. ಹೀಗೆ ಶರಣಬಸವ ಲಿಂಗದ ಮಹತ್ವವನ್ನು ಕೇಳಿದಾಗ ಕಲಿಕೇರಿಯ ಮರುಳರಾಧ್ಯರು ಶರಣಬಸವನಿಗೆ ಹೇಳ್ತಾ ಇದ್ದಾರೆ, ನೋಡು ಶರಣಬಸವ, ಲಿಂಗ ಅನ್ನೋದು ಇದು ಯಾವುದೇ ಜಾತಿಯ ಸಂಕೇತವಲ್ಲ, ಯಾವುದೇ ಮತಗಳ ಸಂಕೇತವಲ್ಲ, ಯಾವುದೇ ಧರ್ಮದ ಸಂಕೇತ ಅಲ್ಲ. ಇದು ಒಬ್ಬ ಮನುಷ್ಯನನ್ನ ಸಾರ್ಥಕತೆಯ ಮಾಡ್ತಕ್ಕಂತಹ ಸಂಕೇತ. ಕಾವಿ ಬಟ್ಟೆ ತ್ಯಾಗದ ಸಂಕೇತ, ಖಾದಿ ಬಟ್ಟೆ ಅಧಿಕಾರದ ಸಂಕೇತ, ಪಂಚವರ್ಣದ್ದು ಪಂಚಾಚಾರ್ಯರ ಸಂಕೇತ. ಆದ್ರೆ ಇಷ್ಟಲಿಂಗ ಅನ್ನುವುದು ಇದು ಮನುಷ್ಯನ ಒಂದು ಮನಸ್ಸನ್ನ ತಿಳಿ ಮಾಡ್ತಕ್ಕಂಥ ಆ ಪರಮಾತ್ಮನ ಸಂಕೇತ. ಅದು ಇಷ್ಟಲಿಂಗ ಅಪ್ಪ. ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ, ಆ ಶಿವ ಅಂದ್ರೆ ಬೇರೆ ಅಲ್ಲ. ಈ ಇಷ್ಟಲಿಂಗವನ್ನ ಅವರ ಕಟ್ಕೋಬೇಕು, ಇವರ ಕಟ್ಟಬೇಕು, ಅಂಥವ್ರ ಕಟ್ಕೋಬೇಕು, ಇಂಥವ್ರ ಕಟ್ಕೋಬೇಕು ಅಂತಕ್ಕಂಥದ್ದಿಲ್ಲ. ಇದಕ್ಕೆ ಜಾತಿ ಭೇದ ಅಂತಕ್ಕಂಥದ್ದೇ ಇಲ್ಲ. ಇದಕ್ಕೆ ಏನು ಲಿಂಗು ಐತಿ, ಇದಕ್ಕೆ ನೀ ಏನ್ ಅನ್ಕೋತಿ ಅದಕ್ಕಿದೆ ಹೆಸರು. ನೀ ಅದಕ್ಕೆ ಪರಮಾತ್ಮನ ಅನ್ಕೋ, ಈಶ್ವರ ಅನ್ಕೋ, ಕೂಡಲ ಸಂಗಮ ಅನ್ಕೋ, ಚನ್ನಮಲ್ಲಿಕಾರ್ಜುನ ಅನ್ಕೋ, ಶರಣಬಸವ ಅನ್ಕೋ, ಯಾವ್ದು ಅನ್ಕೋತೀಯ ಅದರ ಸ್ವರೂಪವಾಗಿ ನಿನಗೆ ಇದು ಕಾಣ್ತೈತಪ್ಪ. ಅದಕ್ಕಿದು ಆ ಪರಮಾತ್ಮನ ಒಂದು ಸ್ವರೂಪ. ಇದಕ್ಕೆ ಜಾತಿ ಇಲ್ಲ, ಭೇದ ಇಲ್ಲ. ಈ ಲಿಂಗವನ್ನ ಎದಿ ಮ್ಯಾಲೆ ಧರಿಸಬೇಕು ಶರಣಬಸವ. ಅಲ್ಲಿ ಇಲ್ಲಿ ಧರಿಸುದಲ್ಲ. ಲಿಂಗ ಧರಿಸಬೇಕಾಗಿತ್ತು ಅಂತಂದ್ರ ಎದಿಯ ಮೇಲೆ ಲಿಂಗವನ್ನ ಧರಿಸಬೇಕು ಅಂತ ಹೇಳ್ತಾರ. ಯಾಕಪ್ಪ ಎದಿ ಮ್ಯಾಗ ಲಿಂಗವನ್ನ ಧರಿಸಬೇಕು? ಕೆಲವ್ರು ಏನ್ ಮಾಡ್ತಾರ ಅಂತಂದ್ರೆ, ಈಗ ಲಿಂಗು ಹೆಂಗ ಧರಿಸಿರ್ತಾರ ಅಂತ ನಿಮ್ಗೆ ಸೈಡ್ ಹಾಕಿರ್ತಾರ, ನೋಡಿರ್ಬೋದು ನೀವು ಎಷ್ಟೋ ಮಂದಿ. ಸೈಡ್ ಹಾಕಕ್ಕದೇನೆ ವೆನಿಟಿ ಬ್ಯಾಗ್ ಅನ, ಪರಮಾತ್ಮನ ಸಂಕೇತ ಅದು, ವೆನಿಟಿ ಬ್ಯಾಗ್ ಅಲ್ಲ. ಯಾಕೆ ಲಿಂಗು ಎದಿ ಮ್ಯಾಗಿರ್ಬೇಕಾಗಿತ್ತು ಅಂತಂದ್ರ, ಇದು ನೋಡ್ರಿ, ಇಲ್ಲಿ ಯಾವಾಗ ಲಿಂಗು ಎದಿ ಮ್ಯಾಗಿತ್ತು ಅಂತಂದ್ರ ಹೃದಯ ಸಮೀಪ. ಆ ಲಿಂಗು ಹೃದಯಕ್ಕೆ ಹೇಳ್ತಿರ್ತೈತಿ. ಮನಸ್ಸು ಒಂದಿಷ್ಟು ಕೆಟ್ಟದ್ದನ್ನು ಮಾಡಾಗ, ಮನಸ್ಸು ಒಂದಿಷ್ಟು ಕೆಟ್ಟದ ಕಡೆ ಹರಿಯುವಾಗ ಆ ಲಿಂಗು ನೆನಪು ಮಾಡ್ತದ ಪರಮಾತ್ಮ, ಏ ನೀ ಮನಸ್ಸೇ ಕೆಟ್ಟದ ಕಡೆ ಹೋಗಬೇಡ, ನಾ ನಿನ್ ಜೊತೆ ಅದನ್ನೇ, ನೀ ಕೆಟ್ಟದ್ ಮಾಡಬೇಡ, ಕೆಟ್ಟದನ್ನ ನೋಡಬೇಡ, ಕುಡಿಬೇಡ, ತಿನ್ಬೇಡ, ಯಾಕ ನಾ ನಿನ್ ಮ್ಯಾಗ ಅದನ್ನೇ, ನಿನ್ ಸಮೀಪ ಅದನಂತ ಆ ಲಿಂಗು ಏನ್ ಮಾಡ್ತತಿ, ಆ ಮನಸ್ಸಿಗೆ ಎಚ್ಚರ ಮಾಡ್ತಿರ್ತದಂತ. ಅದಕ್ಕ ಸರಳವಾಗಿ ಎದೆಯ ಮೇಲೆ. ಇನ್ನೊಂದು ಯಾಕೆ ಎದೆಯ ಮೇಲೆ ಅಂತಂದ್ರ, ನಾವ್ ಏನ ಪ್ರಸಾದ ಮಾಡ್ಬೇಕಾಗಿತ್ತಂದ್ರು ಕೂಡ ಊಟ ಅಂತ ಮಾಡ್ತಿರ್ತೀವಿ ನಾವು. ಆ ಊಟ ಮಾಡ್ಬೇಕಾಗಿದ್ರೆ ಹಿಂಗ ಮಾಡ್ತೀವಿ ನಾವು, ಹೌದಿಲ್ರಿ? ಹಿಂಗ ಮಾಡ್ತೀರಿ ಇಲ್ಲಿ ಊಟ? ಯಾರು ಹಿಂಗ್ ಮಾಡೋರು ಅದಿರನ? ಇಲ್ರಿ ಅಜ್ಜರ ನಾವು ಹಿಂಗ್ ಮಾಡಂಗಿಲ್ಲ, ಹಿಂಗ್ ಮಾಡ್ತೀವಿ ಅನ್ನೋರು ಎಲ್ಲರೂ ಹಿಂಗ ಊಟ ಮಾಡ್ತೀವಿ. ಊಟ ಮಾಡಬೇಕಾಗಿತ್ತು ಅಂತಂದ್ರ ಪ್ರತಿಯೊಂದು ತುತ್ತು ಕೂಡ ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಲಿಂಗಕ್ಕ ನೈವೇದ್ಯ ಆಗಿ ನಮ್ಮ ಬಾಯೊಳಗೆ ಹೋತು ಅಂತಂದ್ರ ಪ್ರತಿಯೊಂದು ತುತ್ತು ಕೂಡ ಅದು ಪರಮಾತ್ಮಗ ಸಮರ್ಪಣೆಯಾಗಿ ನಮಗ ಬಂದಿರ್ತೈತಿ ಅಂತ. ಅದರೊಳಗೆ ಏನ ಕಲ್ಮಶ ಇದ್ರು ಕೂಡ ಅದು ಶುದ್ಧವಾಗಿ. ಅದಕ್ಕೆ ಹೇಳಿದೆ, ಯಾವ್ದು ದೇವರನ್ನು ಮುಟ್ಟತೈತಿ ಅದಕ್ಕೆ ಏನಂತಾರ? ಆಗಳೇನೆ ಹೇಳಿನಲ್ರವ, ಪ್ರಸಾದ ಅಂತ ಕರೀತಾರ. ಹಂಗ ನಾವು ಪ್ರತಿಯೊಂದು ತುತ್ತು ಉಂಡ್ರು ಕೂಡ ಅದು ನಮ್ಮ ಉದರದೊಳಗೆ ಹೋಗ್ಬೇಕಾಗಿತ್ತಂದ್ರ ಪ್ರಸಾದವಾಗೇ ಹೋಗುತ್ತೈತಿ. ಅದಕ್ಕ ಅದು ಲಿಂಗಕ್ಕೆ ನೈವೇದ್ಯ ಎದಿ ಮ್ಯಾಗ ಕಟ್ಟಬೇಕಂತಕ್ಕಂಥದ್ದು. ನೋಡಿ ಶರಣಬಸವ, ಹಿಂಗ ಲಿಂಗದ ಮಹತ್ವ ಅಂತಕ್ಕಂಥದ್ದು ಬಹಳ ದೊಡ್ಡದೈತಪ್ಪ. ಜಗತ್ತಿನ ಅಗಲವಾಗಿರ್ತಕ್ಕಂಥ ತುಂಬಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಅದು ಲಿಂಗಮಯ. ಮತ್ತು ಗುರುದೇವ ಇದಕ್ಕೊಂದು ಯಾವ್ದಾದ್ರು ಒಂದು ಅದ್ಭುತವಾಗಿರ್ತಕ್ಕಂತಹ ಒಬ್ಬ ಶರಣರ ಕಥೆ ಹೇಳಿದ್ರೆ ಬಹಳ ಚಲೋ ಆಗತ್ರಿ ಅಂತಂದ. ಶರಣರ ಕಥೆ ಅಂದಾಗ ಆಗ ಕಲಿಕೇರಿ ಮೊರಾರದ್ದಾರಂತಾರ, ಆಯ್ತು ಶರಣಬಸವ, ನಿನಗೆ ಲಿಂಗುವಿನ ಮಹಾತ್ಮ, ಲಿಂಗು ಅಂತ ಯಾರ ಮನಸ್ಸಿನಿಂದ ಪೂಜೆ ಮಾಡ್ತಾರೋ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಹೆಂಗಾಗ್ತದ ಅಂತ ನಿನಗೆ ಹಿಂದಕ್ಕಾಗಿ ಹೋಗಿರ್ತಕ್ಕಂಥ ಒಂದು ಕತೆ ಹೇಳ್ತೇನೆ ಕೇಳು. ವಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನೊಳಗ ಒಂದು ಹಾಲು ಮತದ ಮನೆತನ. ಆ ಹಾಲು ಮತದ ಮನೆತನದೊಳಗ ಬಹಳ ಅತ್ಯಂತ ಸಂಸ್ಕಾರವನ್ನು ಉಳ್ತಕ್ಕಂಥ ಮನೆತನ. ಇಬ್ಬರು ಪುಣ್ಯ ದಂಪತಿಗಳು.
ಬಲ್ಲುಗ ಮತ್ತು ದುಗ್ಗಳೆ ಅಂತಕ್ಕಂಥವ್ರು ಯಾವತ್ತೂ ಕೂಡ ಯಾರಿಗೂ ಕೆಟ್ಟದ್ದನ್ನು ಬಯಸಿದವರಲ್ಲ, ಯಾರಿಗೂ ಕೆಟ್ಟದ್ದನ್ನು ಮಾಡಿದವರಲ್ಲ. ತಾವಾತು ತಮ್ಮ ಕಾಯಕ ಆತು, ತಮ್ಮ ವಂಶದ ಒಂದು ಕಾಯಕ ಕುರಿ ಕಾಯ್ತಕ್ಕಂಥ ಕಾಯಕ. 1,00,000ಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂಥ ಕುರಿಯನ್ನ ಸಾಕ್ತಿರ್ತಾರ. ಪ್ರತಿನಿತ್ಯ ಬಲ್ಲುಗ ಕುರಿಯನ್ನ ಕಾಯ್ಕೊಂಬರೋದು, ಅದರ ಹಾಲನ್ನ ಕರೆದು ಅದೇ ಹಾಲಿನಿಂದ ವ್ಯಾಪಾರ ಮಾಡ್ಕೊಂಡ್ಬಂದು ಅದೇ ಒಂದು ಅವರ ಕಾಯಕ, ಅದೇ ಒಂದು ಉದ್ಯೋಗವನ್ನ ಮಾಡ್ತಿದ್ರು. ಮುಂದೆ ಇವರ ಕಾಯಕಕ್ಕೆ ಒಲಿದ ಪರಮಾತ್ಮ ಇವರಿಗೆ ಒಲಿದು ಏನು ಮಾಡ್ತಾನೆ, ಒಂದು ಸಂತಾನವನ್ನ ಕೊಡ್ತಾನೆ. ದುಗ್ಗಳೆಯ ಪುಣ್ಯ ಗರ್ಭದೊಳಗೆ ಒಂದು ಗಂಡು ಮಗು ಜನನವಾಯಿತು. ಯಾವಾಗ ಗಂಡ ಮಗು ಜನನವಾಯಿತು ಬಹಳ ಖುಷಿಯಾಗಿ ಬಿಡುತ್ತೆ ಬಲ್ಲುಗ. ನನ್ನ ವಂಶದೊಳಗ ನನ್ನ ವಂಶ ಬೆಳೆಸಾಕ ಒಂದು ಗಂಡು ಮಗು ಹುಟ್ಟತಿಲ್ಲಪ್ಪ ಅಂತ ಬಹಳ ಸಂತೋಷದಿಂದ ಅದಕ್ಕೆ ಹೆಸರನ್ನ ಇಡುತ್ತಾರ. ಕಾಟಕೋಟ ಅಂತಕ್ಕಂಥ ಹೆಸರನ್ನ ಮೊದಲಿಗೆ ಇಡ್ತಾರ. ಎಲ್ಲರೂ ಇದೇನ್ ಹೆಸರು ಅಂತಿರ್ತಾರ. ಆದ್ರೆ ಮೊದಲಿಗೆ ಅವ್ರು ಇಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ ಕಾಟಕೋಟ ಅಂತ ಹೆಸರು. ಮುಂದೆ ಏನಾಯ್ತು, ಬೆಳೀತಾ 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 ಆ ಹುಡುಗ 18 ವರ್ಷದವ ಆಗ್ತಾನ. 18 ವರ್ಷದವ ಆದ್ಮ್ಯಾಗ ತಂದೆಗೆ ಸ್ವಲ್ಪ ವಯಸ್ಸಾಗಿರ್ತೈತಿ. ಆಗ ಒಂದು ದಿವಸ ಬಲ್ಲುಗನ ಹತ್ರ ಬಂದಂತ ಮಗ, ಯಪ್ಪ ನಿನಗೂ ವಯಸ್ಸಾಗಿ ಬಿಟ್ಟೈತಿ, ಎಷ್ಟತ್ತು ಕುರಿ ಕಾಯ್ತೀಯ, ನನಗೊಂದಿಷ್ಟು ಪ್ರಾಯ ಬಂದೈತಿ, ಇನ್ನು ಮುಂದೆ 4 ಕುರಿ ಕಾಯ್ತೀನಿ, ನೀ ಮನೆಯೊಳಗಿರಪ್ಪ ಅಂತ ಹೇಳಿದ. ಅಂದಿನಿಂದ ಏನಾಯ್ತು ಅಂತಂದ್ರ ಕಾಟಕೋಟನ ಕಾಯಕ ಕುರಿ ಕಾಯ್ತಕ್ಕಂಥ ಕಾಯಕ. ಅಡವಿಗೆ ಹೋಗೋದು, ಹಳ್ಳಕ್ಕೆ ಹೋಗೋದು, ಚಂದಾಗ ಕುರಿ ಮೇಯಿಸೋದು, ಎಲ್ಲಿ ನೆರಳಿರುತ್ತೋ ಅಲ್ಲಿ ವಿಶ್ರಾಂತಿ ಮಾಡೋದು, ಹಿಂಗೆ ಕುರಿ ಕಾಯ್ತಕ್ಕಂಥ ಕಾಯಕವನ್ನ ಮಾಡ್ತಾ 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 ಆಗೆಲ್ಲ ಏನು ಅಂತಂದ್ರ ಕುರಿ ಕಾಯಿ ಅವ್ರಿಗೆ, ದನ ಕಾಯಿ ಅವ್ರಿಗೆ ಗೊಲ್ಲ 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 ಅಂತ ಕರಿತಿದ್ರು. ಸಾಮಾನ್ಯವಾಗಿ ಆಡು ಭಾಷೆದೊಳಗ ಗೊಲ್ಲ ಅಂತ ಕರಿತಿದ್ರು. ಹಾಗಾಗಿ ಅವಂಗೂ ಏನ್ ಮಾಡಾಕತ್ರಿ, ಎಲ್ಲರೂ ಕುರಿ ಕಾಯ್ತಿದ್ದಲ್ಲ, 1 ಅಲ್ಲ 2 ಅಲ್ಲ ಲಕ್ಷ ಕುರಿಗಳು. ಅದಕ್ಕೆ ಅವನಿಗೂ ಹೆಸರು ಬಿದ್ದು ಬಿಡ್ತೈತಿ, ಗೊಲ್ಲಾಳ ಗೊಲ್ಲಾಳ ಅಂತ ಕರಿಯಾಕತ್ ಬಿಟ್ರು ಅವಂಗೆಲ್ಲರೂ. ಮನ್ಯಾಗೂ ಕೂಡ ಅದ ರೂಢ, ಮನ್ಯಾಗೂ ಗೊಲ್ಲಾಳ ಗೊಲ್ಲಾಳ ಅಂತ ಅದ ಕಾಟಕೋಟ ಅಂತಕ್ಕಂಥ ಹೆಸರು ಹೊತ್ತು ಗೊಲ್ಲಾಳ ಅಂತ ಕರಿಯಾಕತ್ರು ಎಲ್ಲರೂ. ಏ ಗೊಲ್ಲಾಳ ಎಲ್ಲಿದಿ ಬಾರೋ, ಏ ಗೊಲ್ಲಾಳ ಹೋಗು ಕುರಿ ಕಾಯ್ಕೊಂಬಾರೋ, ಏ ಗೊಲ್ಲಾಳ ಹಾಲು ತಗೊಂಬಾರೋ, ಹಿಂಗ ಅವನ ಹೆಸರು ಏನು ಗೊಲ್ಲಾಳ ಅಂತ ಫಿಕ್ಸ್ ಆಯ್ತು. ದಿನನಿತ್ಯವೂ ಕೂಡ ಕುರಿಯನ್ನ ಕಾಯುವಂತ ಒಂದು ಕಾಯಕ. ಒಂದು ದಿವಸ ಅಡವಿಗೆ ಕುರಿ ಕಾಯ್ತಾ ಹೋಗ್ತಿರ್ತಾನ. ಆ ಕುರಿ ಕಾಯುವ ಸಂದರ್ಭದೊಳಗ ಅಲ್ಲೇನಾಗಿತ್ತು ಅಂತಂದ್ರ ಯುಗಾದಿ ಸಮೀಪ ಬರ್ತಿತ್ತು. ಈ ಕಡೆ ಭಾಗದಾಗೆಲ್ಲ ಜನ ಏನ್ ಮಾಡ್ತಾರಂದ್ರೆ, ಯುಗಾದಿ ಬಂತು ಅಂತಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆಗೆ ಬಹಳ ಮಂದಿ ಏನ್ ಮಾಡ್ತಿದ್ರು, ಕಂಬಿಯನ್ನ ತಗೊಂಡು ಹೋಗ್ತಕ್ಕಂಥ. ಹಂಗ ಅಲ್ಲಿ ಕೂಡ ಏನಾಯ್ತು, ಒಂದಿಷ್ಟು ಜಂಗಮರು, ಒಂದಿಷ್ಟು ಜನ ಭಕ್ತರು ಸೇರಿ ಮಾಡ್ತಿದ್ರು, ಕಂಬಿಯನ್ನು ಹೊತ್ಕೊಂಡು ಹೋಗ್ತಿರ್ತಾರ. ಸಿರಿಗಿರಿ ಮಲ್ಲಯ್ಯನ ನೋಡುನು ಬನ್ನಿ, ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡುನು ಬನ್ನಿ, ಎಲ್ಲ ಬಲ್ಲಿದನೋ ನಮ್ಮ ಶ್ರೀಶೈಲ ಮಲ್ಲಯ್ಯ, ಎಲ್ಲ ಬಲ್ಲಿದನೋ ನಮ್ಮ ಶ್ರೀಶೈಲ ಮಲ್ಲಯ್ಯ. ಹುಗೇ ಮಲ್ಲಯ್ಯ ಹುಗೇ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯ ಹುಗೇ ಹುಗೇ ಅನ್ಕೋತ ಏನ್ ಮಾಡ್ತಿದ್ರು, ಕಂಬಿ ತಗೊಂಡ್ ಎಲ್ಲರೂ ಹೋಗ್ತಿದ್ರು. ಹಿಂಗ ಹೋಗುವ ಒಳಗ ಇವನ ಕಣ್ಣಿಗೆ, ಗೊಲ್ಲಾಳನ ಕಣ್ಣಿಗೆ ಅದನ್ನ ನೋಡ್ತಾನ. ಬಹಳ ಚಂದ ಹಾಡಾಕತ್ತಾರ, ಬಹಳ ಚಂದ ಹೊಂಟಾರ, ಎಲ್ಲಿ ಹೊಂಟಾರ ಇವರು ಅಂತ ಮಾತಾಡ್ಸ್ಬೇಕಂತ ಓಡ್ ಹೋಗಿ ಅದ್ರೊಳಗೆ ಇರ್ತಕ್ಕಂಥ ಒಬ್ಬ ಜಂಗಮನನ್ನ ಮಾತಾಡ್ಸಿದ. ನಂದಯ್ಯ ಅಂತಕ್ಕಂಥ ಜಂಗಮನನ್ನ ಮಾತಾಡಿಸ್ತಾನ. ಯಪ್ಪ ಇಷ್ಟು ಚಂದ ಹಾಡ್ಕೋತ, ಇಷ್ಟು ಚಂದ ಭಜನಿ ಮಾಡ್ಕೋತ ಈ ಕಂಬಿ ಹೊತ್ಕೊಂಡು ಎಲ್ಲಾರು ಹೊಂಟಿರಿಲ್ಲಪ್ಪ, ಎಲ್ಲಿಗೆ ಹೊಂಟಿರಿ? ಆಗ ಅವ್ರು ನಂದಯ್ಯ ಜಂಗಮನ ತರ ಇವ್ನು ನೋಡಿದ್ರು, ಇವ ಕುರು ಕಾಯವ ಏನೋ ಮಬ್ಬಿದ್ದಂಗೈತಿ, ಏನೋ ಕೇಳ್ತಂತ. ಅವ್ರಂತಾರ, ಏನಿಲ್ಲಪ್ಪ ಶ್ರೀಶೈಲ ಅಂತ ಬರುತ್ತಿಲ್ಲಿ, ಶ್ರೀಶೈಲ ಗುಡ್ಡ ಅಂತ ಬರುತ್ತ, ಅಲ್ಲಿ ಸಾಕ್ಷಾತ್ ಪರಮಾತ್ಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ, ದೇವರೊಳಗ ದೇವನಾಗಿರ್ತಕ್ಕಂಥ, ದೇವರಿಗೂ ಒಡೆಯನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ನೆಲೆಸ್ಯಾನ. ಆ ಮಲ್ಲಿಕಾರ್ಜುನ ಲಿಂಗವನ್ನ ಮುಟ್ಟಿ ಅವನ ಸಾಕ್ಷಾತ್ಕಾರವನ್ನ ಪಡೆದು ಬರ್ಬೇಕು ಅಂತ ನಾವೆಲ್ಲರೂ ಕೂಡ ಶ್ರೀಶೈಲಕ್ಕೆ ಹೊಂಟೀವಿ. ಶ್ರೀಶೈಲಕ್ಕೆ ಹೊಂಟಿವಪ್ಪ ಅಂದ್ರು. ಅಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಲಿಂಗು ಐತಿ ಅಂದಾಗ ಅವ ಅಂತಾನ, ಗೊಲ್ಲಾಳ ಮತ್ತು ಗುರುಗಳ ಆ ಲಿಂಗು ಐತೆ ಅಂತಿರಲ್ಲ, ಆ ಲಿಂಗು ನಾನು ಮುಟ್ಟಬೇಕಂತೀನಿ, ಲಿಂಗು ತಗೊಂಬರ್ತೀರೇನು ಅಂದಿವ. ಲಿಂಗು ತಗೊಂಬರ್ತೀರೇನು ಅಂದಾಗ ಅವ್ರಂತಾರ, ಆ ಲಿಂಗು ಕೊಡಂಗಿಲ್ಲಪ್ಪ, ಅಲ್ಲಿ ಎಲ್ಲರೂ ಆ ಲಿಂಗು ತರಕಾಗಂಗಿಲ್ಲ, ಬೇಕಾದ್ರೆ ಅಲ್ಲಿ ಬಹಳಷ್ಟು ಲಿಂಗು ಇರ್ತಾವ, ಅದ್ರೊಳಗೆ ಒಂದು ಲಿಂಗು ತಗೊಂಬರ್ತೀನಿ. ಆಯ್ತ್ರಿ ಗುರುಗಳ, ಹಂಗಾದ್ರೆ ನನಗೂ ಒಂದು ಲಿಂಗು ತಂದು ಕೊಡ್ರಿ ಅಂತ ಮುಗ್ಧ ಭಕ್ತಿಯಿಂದ ಏನ್ ಮಾಡ್ತಾನ, ತನ್ನೊಳಗಿರ್ತಕ್ಕಂಥ ಒಂದಿಷ್ಟು ಹಣ ಇತ್ತು ಒಂದೇನು, ಆ ಹೊನ್ನನ್ನ ಏನ್ ಮಾಡಿದ ಆ ಜಂಗಮರ ಕೈಯೊಳಗೆ ಕೊಟ್ಟ. ನನಗೂ ಒಂದು ಲಿಂಗು ತಗೊಂಬರ್ತೀರಾ, ನನಗೂ ಒಂದು ಲಿಂಗು ತಗೊಂಬರ್ರಿ ಅಂದ. ಆಯ್ತು ಅಂತ ನಂದಯ್ಯನವ್ರು ಏನ್ ಮಾಡಿದ್ರು, ಜಂಗಮರು ಆ ರೊಕ್ಕ ಇಟ್ಕೊಂಡು ಶ್ರೀಶೈಲಕ್ಕೆ ಹೋಗ್ತಾರ. ಶ್ರೀಶೈಲಕ್ಕೆ ಹೋಗಿ ಅಲ್ಲೆಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿದ್ರು. ಆ ದರ್ಶನ ಮಾಡೋ ಸಂದರ್ಭದೊಳಗೆ ಅವ್ರಿಗೆ ಏನಾಗ್ಬಿಡ್ತೀವೋ, ಇವ ಲಿಂಗ ಹೇಳೋದ ಮರ್ತು ಬಿಟ್ಟಿರ್ತಾರ ಅವರು. ಎಲ್ಲ ಹಣ ಖರ್ಚು ಮಾಡ್ಕೊಂಡು ಹೊಳ್ಳಿ ಬರೋ ಸಂದರ್ಭದೊಳಗ ಮತ್ತು ಇವನ್ ಮುಂದೆ ಹಾದು ಹೋಗ್ಬೇಕಲ್ಲ,
ಇವ ಇಲ್ಲಿ ಯಾವತ್ತೂ ಕೂಡ ಕುರಿ ಕಾಯವ ಏನ್ ಮಾಡ್ತಾರೆ ಗೊಲ್ಲ, ಯಾವಾಗೂ ಏನ್ ಮಾಡಿದ ಲಿಂಗು ತರ್ತಾರ, ಆ ಲಿಂಗು ಪೂಜೆ ಮಾಡ್ಬೇಕು, ಲಿಂಗು ತರ್ತಾರ ಅದ್ ಹೆಂಗಿರತ್ ನೋಡ್ಬೇಕು, ಆ ಲಿಂಗು ನಾನು ಮುಟ್ಟಬೇಕು ಅಂತ ಅದ ಚಿಂತೆಯೊಳಗ ಇರ್ತಾನ ಯಾವತ್ತೂ ಕೂಡ. ಲಿಂಗು ಲಿಂಗು ಲಿಂಗು. ಜಂಗಮರು ಬರ್ತಾರ ಶ್ರೀಶೈಲಿಂದ ಲಿಂಗು ತರ್ತಾರ, ಜಂಗಮರು ಬರ್ತಾರ ಶ್ರೀಶೈಲಿಂದ ಲಿಂಗು ತರ್ತಾರ, ಅದ ಚಿಂತೆಯೊಳಗ ಇವಂದು. ಆಗ ಬರ್ತಾರ ನಂದಯ್ಯನವರು. ಬರೋ ಸಂದರ್ಭದೊಳಗೆ ಇವನೇನ ಗೊಲ್ಲಾಳನ ದಡ್ಡಿ ಸಮೀಪ ಆಗ ನೆನಪಾಗಿ ಬಿಡ್ತತಿತ್ತು. ಅಯ್ಯೋ ಇವ ಕುರುಬ ಲಿಂಗು ಹೇಳಿದ್ದ ಮರತ್ ಬಂದ್ಬಿಟ್ಟಿನಿ, ಹೆಂಗ ಮಾಡೋದಿನ್ನ, ನೋಡಿದ್ರ ರೊಕ್ಕ ಒಂದಿಷ್ಟು ಕೊಟ್ಟಿದ್ದ ಅಂತ ಏನ್ ಮಾಡ್ತಾರ, ಅಲ್ಲೇ ಬಿದ್ದಿರ್ತಕ್ಕಂಥ ಒಂದು ಹಿಕ್ಕಿ ಕಾಳ, ಅದ ಹಿಕ್ಕಿ ಕಾಳನ್ನ ತಮ್ಮ ಎಡಗಾಲಿನ ಅಂಗುಷ್ಟದಿಂದ ಏನ್ ಮಾಡಿದ್ರು, ಒಂದು ಹಿಕ್ಕಿ ಕಾಳನ್ನ ಕೈಯೊಳಗೆ ತಗೊಂಡ್ರು. ಕೈಯೊಳಗೆ ತಗೊಂಡ್ ಹೋಗೋಣ. ಅವ ಗುರುಗಳು ನೋಡಿದ್ರೆ ಓಡಿ ಬಂದು ನಮಸ್ಕಾರ ಮಾಡಿದ. ಯಪ್ಪ ಲಿಂಗು ತಂದಿರಾ, ನನಗೆ ಲಿಂಗು ತಂದಿರಾ, ಕೊಡ್ರಿ ಅಂದ. ಕೊಡ್ರಿ ಅಂದಾಗ ಅವಾಗ ಲಿಂಗು ನೀ ಕೈಯಾಗ ಹಿಕ್ಕಿ ಕಾಳು ಐತಿ. ಅದಕ್ಕೆ ಅವ್ರಂತಾರ, ನೋಡಪ್ಪ ಗೊಲ್ಲಾಳ, ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಭಾಳ ಸೂಕ್ಷ್ಮ ಐತಿ ಇದು ಲಿಂಗು, ಅದಕ್ಕೆ ಇದನ್ನ ನೀ ನೋಡಬಾರ್ದು, ನೀ ಕಣ್ಣು ಮುಚ್ಚೋ, ನಾನು ನಿನಗೆ ಇದು ಲಿಂಗು ಕೊಡ್ತೀನಿ ಅಂತ ಏನ್ ಮಾಡಿದ್ರು, ಅವರಿದ್ದು ಒಂದು ಅರ್ಬಿ ತಗೊಂಡು ಆ ಅರ್ಬಿ ಒಳಗೆ ಕೊಟ್ಟ. ಆಗ ಲಿಂಗು ಕೈಯಾಗ ಕೊಟ್ರು. ಅವಂಗ ಅರ್ಬಿ ಒಳಗೆ ಸುತ್ತಿ ಏನ್ ಮಾಡಿದ್ರು, ಅದು ಹಿಕ್ಕಿ ಕಾಳ, ಅದನ್ನ ಕಟ್ಟಿ ಕೈಯಾಗ ಕೊಡ್ತಾರ. ಕೈಯಾಗಿ ಹಿಡ್ಕೊಂಡ ಗುರುಗಳ ಮತ್ತೆ ಇದನ್ನ ಎಲ್ಲಿಟ್ಟು ಪೂಜೆ ಮಾಡಬೇಕು ಅಂದಾಗ ಆ ಜಂಗಮರ ಅಂತಾರ, ನೋಡು ಮತ್ತೆ ನಿಂದ ದಡ್ಡಿ ಐತಲ್ಲ, ಒಂದು ಗೊಬ್ಬರದ ಕಟ್ಟಿ ಕಟ್ಟು, ಆ ಕಟ್ಟಿ ಒಳಗಿಟ್ಟ ದಿನ ಪೂಜೆ ಮಾಡ್ಬೇಕಿದನ್ನ, ಹಂಗ ಬಿಡಂಗಲ್ಲ. ಮತ್ತೆ ಹೇಳ್ತಾರ ಮ್ಯಾಗ, ದಿನ ಪೂಜೆ ಮಾಡಿ, ಹೆಂಗ ಪೂಜೆ ಮಾಡ್ಬೇಕು, ದಿನ ಇದಕ್ಕೆ ಹಾಲು ಹಾಕಬೇಕು, ಅಭಿಷೇಕ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಹಿಂಗ ದಿನ ಪೂಜೆ ಮಾಡ್ಕೊತ ಹೋಗು ಅಂದ್ರು. ಹಿಂಗಂದು ಹೋಗ್ಬಿಟ್ರೆ ನಂದಯ್ಯನವ್ರು. ಇವ ಅದನ್ನ ನೋಡ್ಲಾರ ಹೆಂಗ ಗುರುಗಳು ಕೊಟ್ಟಿದ್ರು ಹಂಗ ತಗೊಂಡ್ ಹೋಗಿ ಅಲ್ಲೊಂದು ದಡ್ಡಿ ಒಳಗೆ ಏನ್ ಮಾಡಿದ, ಮತ್ತೆ ದಡ್ಡಿ ಅಂದ್ರೆ ಗೊಬ್ಬರ ಅಂದ್ರೆ ಎಲ್ಲ ಹಿಕ್ಕಿ ಕಾಳ ಇರೋದು, ಆ ಹಿಕ್ಕಿ ಕಾಳಿಂದ ಒಂದು ಕಟ್ಟಿ ಕಟ್ಟಿದಲ್ಲಿ ಕಟ್ಟಿ ಏನ್ ಮಾಡೋದು, ಅದ್ರೊಳಗೆ ಲಿಂಗು ಇಟ್ಟು ಪೂಜೆ ಮಾಡಕತ್ತ. ದಿನ ಪೂಜೆ ಮಾಡೋದು, ಹಾಲು ಎರಿದು ಹಿಂಗ ಹಾಲು ಎರ್ಕೋತ ಏನಾಯ್ತು ಅಂತಂದ್ರ, ಮತ್ತು ಗೊಬ್ಬರ ಮ್ಯಾಗ ಹಾಲು ಎರಿದ್ರೆ ಹಾಲು ನುಂಗುದಲ್ಲ ಅದು ಗೊಬ್ಬರ. ಇವ ಹಾಲು ಏರದ ಮ್ಯಾಗ ಅದೆಲ್ಲ ಹಾಲು ಹೋದ್ಮ್ಯಾಗ ಇವಂಗ ಅನಿಸ್ತಿ, ಉಪ್ಪ ನಂದಯ್ಯ ಗುರುಗಳು ಎಂತ ಲಿಂಗು ತಂದು ಕೊಟ್ಟಾರ, ನಾ ಹಾಕಿದ ಹಾಲೆಲ್ಲ ಲಿಂಗಪ್ಪ ಕುಡಿಯಾಕತ್ತಾನ, ಲಿಂಗಯ್ಯ ಕುಡಿಯಾಕತ್ತಾನ ಅಂತ ಭಾಳ ಖುಷಿ ಆಗ್ಬಿಡ್ತಿಂಗ. ಭಾಳ ಖುಷಿ, ನನ್ನ ಭಕ್ತಿಗೆ ಪರಮಾತ್ಮನ ಹಾಲು ಕುಡಿಯಾಕತ್ತಾನ ಅಂತ ಕರ್ಕೊಂಬರೋದು ಹಾಲು ಹಾಕೋದು, ಕರ್ಕೊಂಬರೋದು ಹಾಲು ಹಾಕೋದು, ಹಿಂಗ ಹಾಲು ಹಾಕಕತ್ತ ಭಾಳ ಆನಂದದಿಂದ, ಭಾಳ ಖುಷಿ. ದಡ್ಡಿಯೊಳಗ ಅವನು ಕಾಯುದು ಮರ್ತ, ಎಲ್ಲ ಮರ್ತ ಶಿವನ ಧ್ಯಾನದೊಳಗೆ ದಿನ ಪೂಜೆ ಮಾಡೋದು, ಅಲ್ಲೇ ಆನಂದವಾಗಿ ಶಿವ 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 ಓಂ ನಮಃ ಶಿವಾಯ ಹರ ಹರ ಮಹಾದೇವ ಮಹಾದೇವ ಅಂತೇನು ಮಾಡೋದು, ಹಾಲನ್ನ ಎರೆ ಹಾಕತ್ತ. ಈಗ ದಿನ ಹಾಲು ಎರಿದು ಸಾಯಂಕಾಲ ಮನೆಗೆ ಕುರಿ ಹೋದ್ಮ್ಯಾಗ ಅವ್ರ ಅಪ್ಪ ಅವ ಹಿಂಡಾಕ್ ಹೋಗ್ತಾರ, ಕುರಿಗಳು ಯಾವು ಹಾಲ ಹಿಂಡಲ್ಲ. ದಿನ ನೋಡ್ತಾರ, 1 ದಿವಸ ಆತು, 2 ದಿವಸ ಆತು, 3 ದಿವಸ ಆತು, ಬಂದಿರ್ತಕ್ಕಂಥ ಕುರಿಗಳು ಒಂದು ಹಾಲ ಹಿಂಡೋಲು ಅಲ್ಲ, ಏನಾರ ಆಗಾಕತ್ತತಿ ಕುರಿಗಳು ಅಂತ ಅವ್ರ ಅಪ್ಪ ಬಲ್ಲುಗ ಏನ್ ಮಾಡ್ತಾನ, ನನ್ನ ಮಗ ಏನಾರ ಮಾಡ್ತಾನೆ, ಇವನು ಮೇಸಾಕ್ ಎಲ್ಲಾರ ಹೋಗ್ತಾನ ನೋಡ್ಬೇಕಂತ ಏನ್ ಮಾಡಿದ, ಬೆನ್ ಹತ್ತಿದೇವ. ದಿನ ಹೆಂಗ ಬರ್ತಾರಲ್ಲ ಹಂಗ ಬಂದ್ ಏನ್ ಮಾಡಿದ ಅಂತಂದ್ರೆ, ಕುರಿ ಬಿಟ್ಟಿದ್ದಲ್ಲ, ಕುರಿ ಎಲ್ಲ ಕರಿದು ಹಾಲು ಇರಕತ್ತ. ಒಂದೊಂದು ಚರಿಗೆ ಒಂದೊಂದು ಕೊಡ ಎಲ್ಲ, ಏನು ಲಕ್ಷ ಕುರಿ ಅಂತಂದ್ರೆ ಎಷ್ಟು ಹಾಲು ಹಾಕಿಲ್ಲ, ಆ ಹಾಲೆಲ್ಲ ಎರೆದು ಹೆಂಗಾಗಿತ್ತಂದ್ರ ಹಾಲಿನ ನದಿ ಹರಿದಂಗ ಹರಿದಿತ್ತಂತ. ಹಂಗ ಹಾಲು ಎರೆದು ಭಕ್ತಿ ಮಾಡಾಕತ್ತಿದ್ದ ಇವ್ರಪ್ಪ. ಮೊದಲ ಜಿಪುನಿದ್ದೇವ ಬಲ್ಲುಗ, ಮೊದಲ ಯಾರಿಗಿ ಒಂದು ತುತ್ತು ಅನ್ನ ಹಾಕಿದವಲ್ಲ, ಯಾರಿಗಿ ಒಂದಿಷ್ಟು ಪುಗುಸಟ್ಟೆ ಹಾಲು ಕೊಟ್ಟವಲ್ಲ ಲಕ್ಷಿದ್ರು. ಯಾವಾಗ ಇವ ಮಗ ಹಾಲು ಎರಾಕತ್ತಿದ್ದು ನೋಡಿದ್ನು ಸಿಟ್ಟು ಬಂದ್ಬಿಡ್ತತಿ. ಮೊದಲ ಕುರುಬಕ್ಕ ಇವಳಗ ಕೊಡ್ಲಿ ಒಂದು ಹಿಡ್ಕೊಂಡು ಯಾವಾಗೂ ಅವ್ರಿಗೆ ಕೊಡ್ಲಿ ತೆಲಿ ಇದ್ರ ಮ್ಯಾಗ ಹೆಗಲ ಮ್ಯಾಗ ಬಂದು ನೋಡ್ತಾನ, ಹಾಲು ಹರಿದಂಗ ಹರಿದೈತಿ, ಸಿಟ್ಟು ಬಂದ್ಬಿಡ್ತೈತಿ. ಲೇ ಬಲ್ಲಾಳ ಅಂತ ಬಂದವನ, ಏನ್ ಮಾಡಾಕತ್ತಿಲ್ಲ ನೀನು, ನಾ ಕಷ್ಟಪಟ್ಟ ಲಕ್ಷ ಕುರಿ ಸಾಕಿನಿ, ಅವತ್ತಿನ ಹಾಲು ಹಿಂಡೋಲು ಅಂತ ನಾ ಅಂತೀನಿ, ಇಲ್ಲಿ ನೀ ಅವನ್ನೆಲ್ಲ ಹಾಲ ಆ ಗೊಬ್ಬರಕ್ಕೆ ಸುರಿಯಾಕತ್ತೀಯಲ್ಲೇ, ಅದ್ ಏನು ಕೊಡ್ತತಿ ನಿನಗ ಗೊಬ್ಬರ ಮ್ಯಾಗ ನನ್ನ ಹಾಲೆಲ್ಲ ವೇಸ್ಟ್ ಮಾಡಾಕತ್ತಿ, ಹಾಲೆಲ್ಲ ವ್ಯರ್ಥ ಮಾಡಾಕತ್ತೀಯಲ್ಲ, ಏನ್ ಸಂಸಾರ ಮಾಡವಣ್ಣಿ ಅಂತ ಬೇಯಕತ್ತ. ಎದ್ದು ನಿಂತಿ, ಅಪ್ಪ ಹಂಗ ನಬಾಡಪ್ಪ, ಇದು ಗೊಬ್ಬರ ಅಲ್ಲ, ನಂದಯ್ಯನವರು ಶ್ರೀಶೈಲಿಂದ ತಂದಿರ್ತಕ್ಕಂಥ ಲಿಂಗು ಕೊಟ್ಟಾರಪ್ಪ, ಆ ಲಿಂಗಕ್ಕೆ ಹಾಲು ಏರಾಕತ್ತೀನಿ ನಾನು. ಯಾವ್ದಲ್ಲ ಲಿಂಗು, ಗೊಬ್ಬರ ಐತೆ, ಅದು ಗೊಬ್ಬರಕ್ಕೆ ಹಾಲು ಏರಾಕತ್ತಿ. ಇಷ್ಟು ದಿವಸ ನಾನು ಎಲ್ಲಾ ಸಂಸಾರ ಹಾಳು ಮಾಡಿದಿಲ್ಲ, ತೆಗಿ ಯಾವ್ದ ನೀನು ಲಿಂಗು ಅಂತ ಏನ್ ಮಾಡಿದ, ತನ್ನ ಎಡಗಾಲಿನಿಂದ ಆ ಗೊಬ್ಬರದನ್ನು ಒದ್ದು ಬಿಡ್ತ. ಯಾವಾಗ ಗೊಬ್ಬರದ ಒದ್ದು ಸಿಟ್ಟು ಬಂದು ಬಿಡ್ತೈತಿ. ಲಿಂಗವೇ ದೈವ, ಅದೇ ನನ್ನ ಸರ್ವತ್ವ, ಅದೇ ನನ್ನ ಜೀವ, ಅದನ್ನ ಬಿಟ್ಟರೆ ನನಗೆ ಬೇರೆ ಯಾವುದು ಇಲ್ಲ ಅಂತ ಗೊಲ್ಲಾಳ ಪೂಜೆ ಮಾಡ್ತಕ್ಕಂಥದನ್ನ ಯಾವಾಗ ತಂದೆ ಒದ್ನೋ, ತಂದೆ ಅನ್ನೋದು ನೋಡಂಗಲ್ಲ, ಸಿಟ್ಟು ಬಂದಿರ್ತಕ್ಕಂಥ ತಂದಿ ಕೊಯ್ಯಿರ್ತ ಕೊಡ್ಲಿ ಇಸ್ಕೊಂಡು, ಯಾವಾಗ ನೀ ನನ್ನ ಲಿಂಗಪ್ಪನ ಲಿಂಗಯ್ಯನ ಒದ್ದಿ ಅಂತಂದ್ರ ನಿನ್ನಂತ ನೀಚ, ನಿನ್ನಂತ ದುಷ್ಟ, ನಿನ್ನಂತ ಅಧರ್ಮ ಈ ಭೂಮಿಯೊಳಗೆ ಬದುಕಾಕ ಲಾಯಕ್ಕಿಲ್ಲ ಅಂತ ಕೊಡ್ಲಿ ತಗೊಂಡ್ ತಂದಿ ರುಂಡ ಕಡಿಯಾಕ್ ಹೋಗ್ತಾನ. ಕಡಿಯಾಕ್ ಹೋಗೋದ್ರಾಗ ಪರಮಾತ್ಮನ ಪ್ರತ್ಯಕ್ಷವಾಗಿ ಪರಮಾತ್ಮನ ಲೀಲೆ ಕಾಣೋ
ಹರ 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 ಶಿವ ಹರನ ಲೀಲೆ ನೋಡು ಪರಮಾತ್ಮನ 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 ಲೀಲೆ ಕಾಣೋ ಹರ 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 ಶಿವ ಹರನ ಲೀಲೆ ನೋಡು ಜಗದ್ಭರಿತ ಜಂಗಮ ಶಿವಲಿಂಗವಾದ ಲೀಲೆ ಅಂಗಜರಿಗೆ ಶ್ರೀಲಿಂಗ ಲಿಂಗಿಗಳಿಗೆ ಚರಲಿಂಗ ವಾದ ಶಿವಲೀಲೆ ಆದ ಶಿವಲೀಲೆ ಪರಮಾತ್ಮನ 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 ಲೀಲೆ ಕಾಣೋ ಹರ 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 ಶಿವ ಹರನ ಲೀಲೆ ನೋಡು ಜಂಬೂ ದ್ವೀಪದ ಭರತ ಖಂಡದಲ್ಲಿ ಸಾಂಬಾರ ಜತಗಿರಿಯ ಶೃಂಗ ಶ್ರೇಣಿಯಲ್ಲಿ ಗಂಗಾಧರನು ನೆಲೆಸಿ ನಿಂತ ಲೀಲೆಯನಿ ಗಂಗೆಯನ್ನು ಹರಿಸಿ ವಿಶಲಾಂಗಿಯಾಗಿ ಗಂಗೆಯನ್ನು ಹರಿಸಿ ವಿಶಲಾಂಗಿಯಾಗಿ ಕಾಶಿ ಕೇದಾರದಲ್ಲಿ ನೆಲೆಸಿದನು ಶ್ರೀ ಕಾಶಿಲಿಂಗ ಏಕೋ ರಾಮ ಜಗದ್ಗುರುಲಿಂಗ ಶ್ರೀ ಕಾಶಿಲಿಂಗ ಏಕೋ ರಾಮ ಜಗದ್ಗುರುಲಿಂಗ ಪರಮಾತ್ಮನ 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 ಲೀಲೆ ಕಾಣೋ ಹರ 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 ಶಿವ ಹರನ ಲೀಲೆ ಯಾವಾಗ ಪರಮಾತ್ಮ ಬಂದು ಹಿಂಗ ಕೈಯನ್ನ ಹಿಡಿತಾನೋ ಹಿಂದ್ರಗೊಲ್ಲಾಳ ಪರಮಾತ್ಮ ಯಾಕಪ್ಪ ಇಷ್ಟು ಸಿಟ್ಟು ನಿಂದ್ರೋ ಗೊಲ್ಲಾಳ ಅಂತ ಕೈ ಹಿಡಿದಾಗ ಪರಮಾತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಗೊಲ್ಲಾಳ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿದ ಬಲ್ಲುಗನ ಕಣ್ಣು ತೆರೆದು ಬಿಡ್ತೈತಿ ಏನು ನನ್ನ ಮಗನ ಶಕ್ತಿ ಪರಮಾತ್ಮನ ನನ್ನ ಪಡ್ಕೊಂಡು ಬಿಟ್ಟಲ್ಲ ಅಂತ ಆಗ ಪರಮಾತ್ಮ ಅಂತಾನ ಗೊಲ್ಲಾಳ ನಿನಗೇನಪ್ಪ ನಿನ್ನ ಮನಸ್ಸಿಗೆ ಏನು ಇಷ್ಟನೋ ಆ ವರವನ್ನ ಕೇಳು ಆ ವರವನ್ನ ನಿನಗ ಕೊಡ್ತೀನಿ ಅಂದ ಆಗ ಗೊಲ್ಲಾಳ ಕೇಳ್ತಾನ ಅದು ಬೇಕು ಇದು ಬೇಕು ಸಿರಿ ಸಂಪತ್ತನ್ನ ಕೇಳಿಲ್ಲ ಯಪ್ಪಾ ಪರಮಾತ್ಮ ನನಗ ಏನು ವರ ಕೊಡು ಅಂತಂದ್ರ ಪ್ರತಿನಿತ್ಯವೂ ಪ್ರತಿದಿನವೂ ಕೂಡ ಯಾವುದೇ ತೊಂದರೆ ಕಂಟಕಗಳು ಬರ್ಲಾರ ಕೇವಲ ನಿನ್ನ ಧ್ಯಾನದೊಳಗೆ ನಿನ್ನ ಪೂಜೆ ಮಾಡ್ತಕ್ಕಂಥ ವರ ನನಗಷ್ಟ ಕೊಟ್ಬಿಡು ಪರಮಾತ್ಮ ಅಂತ ಪರಮಾತ್ಮಲ್ಲಿ ಬೇಡ್ಕೊಂಡ ಆಗ ಪರಮಾತ್ಮ ಅಂತಾನ ಆಯ್ತಪ್ಪ ಇನ್ನು ಮುಂದೆ ನೀನು ನನ್ನ ಸನ್ನಿಧಾನದೊಳಗ ಕೈಲಾಸದೊಳಗೆ ಇದ್ಕೊಂಡು ನನ್ನ ಪೂಜೆ ಮಾಡುವಂತಿ ಆದ್ರೆ ಇನ್ನು ಮುಂದೆ ಈ ಜಾಗ ಏನೈತಿಲ್ಲ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ನೀನು ಯಾವ ಹಿಕ್ಕಿ ಕಾಳನ್ನ ಒಂದು ಲಿಂಗು ಅಂತ ಪೂಜೆ ಮಾಡಿದಲ್ಲ ಇನ್ನು ಮುಂದೆ ಅದೇ ಹಿಕ್ಕಿ ಕಾಳ ಇನ್ನು ಮುಂದೆ ನೀನು ಗೊಲ್ಲಾಳ ನಾನು ಈಶ್ವರ ನೀನು ಗೊಲ್ಲಾಳ ನಾನು ಈಶ್ವರ ಈ ಹಿಕ್ಕಿ ಕಾಳು ಇನ್ನು ಮುಂದೆ ಇಲ್ಲಿ ಲಿಂಗುವಾಗಿ ಗೊಲ್ಲಾಳೇಶ್ವರ ಅಂತಕ್ಕಂಥ ನಾಮದಿಂದ ಜಗತ್ತಿನಗಲ ಇದು ಹೆಸರನ್ನ ಮಾಡ್ತೈತಿ ಅಂತ ವರವನ್ನ ಕೊಟ್ಟು ಆಗ ಆ ಗೊಲ್ಲಾಳನನ್ನ ಪರಮಾತ್ಮ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಮುಂದೆ ಅದೇ ಲಿಂಗು ಗೊಲ್ಲಾಳೇಶ್ವರ ಅಂತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪವಿತ್ರ ಸುಕ್ಷೇತ್ರವಾಗಿ ಇಂದಿಗೂ ಕೂಡ ಅಲ್ಲಿ ಗೊಲ್ಲಾಳೇಶ್ವರನ ಪೂಜೆ ನಡೀತೈತಿ ಗೊಲ್ಲಲಿಕೆಯರ ಮೊರರಾಧ್ಯರ ಶರಣಬಸವನಿಗೆ ಹೇಳ್ತಾರ ನೋಡಿ ಶರಣಬಸವ ಹಿಂಗ ಒಬ್ಬ ಕುರುಬನಾಗಿರ್ತಕ್ಕಂಥನು ಕುರಿ ಕಾಯ್ತಕ್ಕಂಥನು ಕೇವಲ ಕುರಿಯ ಹಿಕ್ಕಿ ಕಾಳನ್ನ ಲಿಂಗು ಅಂತ ಪೂಜೆ ಮಾಡಿ ಗೊಲ್ಲಾಳೇಶ್ವರನಾದಲಪ್ಪ ಅದಕ್ಕಿದು ಶ್ರೇಷ್ಠ ಅಂಥ ಲಿಂಗುವನ್ನು ನೀನು ಪೂಜೆ ಮಾಡು ಅಂತಂದ ಯಾವಾಗ ಲಿಂಗು ಅಂದ್ರ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ಲಿಂಗು ಎಲ್ಲಿದಾವ್ರಿ ಎಲ್ಲಿದಾವು ಯಾವುದೇ ಜ್ಞಾನ ಇಲ್ಲ ಒಬ್ಬ ಕುರಿ ಕಾಯ್ತಕ್ಕಂಥ ಮಬ್ಬ ಅಂತಿರ್ತಕ್ಕಂಥನು ಒಂದು ಹಿಕ್ಕಿ ಕಾಳೊಳಗೆ ಲಿಂಗು ಕಂಡ ನಾವು ಸಾಕ್ಷಾತ್ ಲಿಂಗುನ ಕೊಟ್ಟರು ಕೂಡ ನಾವು ಅದನ್ನ ಕಾಣಕತ್ತಿಲ್ಲ ಟೇಜ್ರಿಯಾಗಿ ಇಟ್ಟಿವಿ ಮನೆಯೊಳಗೆ ಗುಟ್ಟಕ್ಕೆ ಹಾಕಿವಿ ಎಷ್ಟು ಮಂದಿ ಕೊಳ್ಳಾಗದವ್ರಿ ಇಲ್ಲ ನಮಗ ಲಿಂಗುನ ಇಲ್ಲ ಎಲ್ಲಾನು ಮನ್ಯಾಗ ಅದಾವ ಅವು ವರ್ಷಕ್ಕೊಮ್ಮೆ ಅಷ್ಟೇ ಹೊರಗೆ ಬರ್ತಾವ ಯಾವಾಗ ಹೇಳ್ರಿ ವರ್ಷಕ್ಕೊಮ್ಮೆ ಅಷ್ಟೇ
ಅವತ್ತು ಏನ್ ನೋಡ್ಬೇಕು ಅದನ್ನ ಮುಂಜಾನೆ ಎದ್ದು ಹುಡುಕ್ಯಾಡ್ದ ಮನಿ ತುಂಬ ಎಲ್ಲೈತಿ ಲಿಂಗು ಯಾವಾಗ ಶಿವರಾತ್ರಿ ದಿವಸ ರೀ. ಅವತ್ತೊಂದ ದಿವಸ ನಮಗ ಲಿಂಗಪ್ಪ ಎದ್ದಿರ್ತಾನ, ಉಳ್ಕಾ ದಿವಸ ಎಲ್ಲ ಮಕ್ಕೊಂಡ್ಬಿಟ್ಟಿರ್ತಾನ ನಾವು. ಅವತ್ತಷ್ಟ ಕಣ್ಣು ತೆರೆದು ಹೊರ ಕೊಡ್ತಾನ. ವರ್ಷ ಪೂರ್ತಿನೂ ಆ ಲಿಂಗಪ್ಪನ ಟೇಜ್ರಾಗಿರ್ತ. ವರ್ಷಕ್ಕೊಮ್ಮೆ ಹೊರಗೆ ತೆಗೆದು ಪೂಜೆ ಮಾಡಿದಾರೆ ದೇವ್ರು ಒಲಿತಾನೇನ್ರಿ? ದಿನನಿತ್ಯವೂ ಕೂಡ ಪೂಜೆ ಮಾಡ್ಬೇಕು. ಶರಣರು ಯಾಕೆ ದೊಡ್ಡವರು ಆದ್ರು ಅಂದ್ರೆ 12ನೇ ಶತಮಾನದಿಂದ ಶರಣರು ಎಲ್ಲರೂ ಕೂಡ ಬಸವಣ್ಣ, ಇವತ್ತು ಬಸವಣ್ಣಗೆ ಎಂತ ಶಕ್ತಿ ಇತ್ತು ಅಂತಂದ್ರ ಚಂದ ಮಾಡ್ಕೋತಿರ್ತಾರ ಕೆಲವ್ರಿ. ಪೂಜೆ ಕೂತಿರ್ತಾರ, ಕುತ್ತಾಗ ಮೊದಲೇಗ ಲಿಂಗ ತೆಗದಾಗ ಹಿಂಗಿರ್ತೈತೆ ಅದ್ ಕೈ. ಬರ್ಬರ್ತ ಏನಾಗುತ್ತಂದ್ರೆ ಅದ ಹಿಂಗ ಬಂದ್ ತೊಡಿ ಮ್ಯಾಗ ಬಂದ್ಬಿಟ್ಟಿರ್ತೈತೆ ಅದು. ಇನ್ನು ಕೆಲವರು ಲಿಂಗ ಜಗಲಿ ಮಂದಿ ಕೂತಿರ್ತಾರ, ಲಿಂಗ ಪೂಜೆ ಮಾಡ್ತಿರ್ತಾರ, ಪತ್ರಿ ಏರಿಸ್ತಿರ್ತಾರ ಹಿಂಗ ಓಂ ನಮಃ ಶಿವಾಯ ಅನ್ನೋದು. ಯಾರ ಬಾಗಲ್ ಸಪ್ಪಳ ಆತಂದ್ರೆ ಓಂ ನಮಃ ಶಿವಾಯ. ಅಲ್ಲಿ ಯಾರ ಬಂದಾರ ನೋಡ, ಓಂ ನಮಃ ಶಿವಾಯ. ಅವ್ರ ಕುಂದರ್ಸ, ಓಂ ನಮಃ ಶಿವಾಯ. ಪೂಜೆ ಮಾಡ್ಕೊಳಕತ್ತಾರ ಅಂತ ಹೇಳ, ಓಂ ನಮಃ ಶಿವಾಯ. ಚಾಗಿ ಮಾಡ್ಕೊಡ, ಓಂ ನಮಃ ಶಿವಾಯ. ಹೌದಿಲ್ರಿ? ಮತ್ತೆ ಹಿಂಗ ಮಾಡಿದ್ರೆ ಪರಮಾತ್ಮ ಒದಿತಾನ ಒಲಿಯಂಗಲವ. ಯಾವಾಗ ನಾವು ನೇರವಾಗಿರ್ತಕ್ಕಂಥ ದೃಷ್ಟಿ ಒಮ್ಮೆ ನೋಡಾಕತ್ತೀವಿ ಅಂತಂದ್ರೆ ಹೆಂಗ ನೋಡ್ಬೇಕಂದ್ರ ಆ ಲಿಂಗು ನೋಡಾಕಂದ್ರೆ ಸುತ್ತಾಗಿರ್ತಕ್ಕಂಥದ್ದು ಯಾವುದು ನಮಗ ಕಾಣಬಾರ್ದ, ಕೇವಲ ಲಿಂಗು ಮಾತ್ರ ಕಾಣಬೇಕು. ಬೇಕಂದ್ರ ಪರೀಕ್ಷೆ ಮಾಡ್ರಿ, ನೋಡ್ ನೀವು ಮನಿಗ್ ಹೋಗಿ ಲಿಂಗು ಇದ್ದವ್ರು ಪರೀಕ್ಷೆ ಮಾಡ್ರಿ. ಮುಂಜಾನೆ ಎದ್ದ ಆ ಲಿಂಗು ನೋಡಾಕತ್ರಿ ಅಂತಂದ್ರೆ ಏನಾಗತ್ತಂದ್ರ ಕಣ್ಣೊಳಗ ನೀರ್ ಬರ್ತಾವ ತಾಯಿ. ಮೊದಲನೇ ಸಾಲಿ ನೋಡೋರಿಗೆ ಕಣ್ಣೊಳಗ ನೀರ್ ಬರ್ತಾವ. ಲಿಂಗು ನೋಡಿ ಯಾಕೆ ನೀರ್ ಬರ್ತಾವ ಅಂದ್ರ ಅದ ಆನಂದ ಭಾಷ್ಮ ಪರಮಾತ್ಮ ನೋಡಾಕತ್ತನಲ್ಲ ಅನ್ನುವಂತ ಕಣ್ಣೀರ್. ಆ ಕಣ್ಣೀರ್ ಬಂದು ಹಂಗ 1 ದಿವಸ ಆಗಿ 2 ದಿವಸ ಆಗಿ 3 ದಿವಸ ಆಗಿ 4-5 ದಿವಸ ಆತು ಅಂತಂದ್ರ ನಿಮಗ ಕಣ್ಣೊಳಗ ನೀರ್ ಬರಂಗಿಲ್ಲ. ಕೇವಲ ಲಿಂಗು ಮಾತ್ರ ಕಾಣ್ತೈತಿ. ಅಂತ ಶಕ್ತಿ ಆ ಲಿಂಗು ಒಳಗ. ಈಗೆಲ್ಲ ಯೋಗ ಮಾಡವ್ರು ಅಂತಿರ್ತಾರ, ಏನಂತಿರ್ತಾರ, ಏಕಾಗ್ರತೆ ಬರ್ಬೇಕು ಅಂತ ಏನ್ ಹೇಳ್ತಾರ. ಒಂದು ಕತ್ತಲು ಕೋಣಿ ಹೋಗ್ರಿ, ಅಲ್ಲಿ ಹೋಗಿ ದೀಪ ಹಚ್ಚಿಡ್ರಿ, ಎಲ್ಲಾ ಲೈಟ್ ಆರಿಸ್ರಿ, ಎಲ್ಲಾ ಬಾಗ್ಲ ಹಾಕ್ರಿ, ಆ ದೀಪಾನ ನೋಡ್ರಿ ಅಂತಾರ. ಹೇಳಿರಿಲ್ಲ? ಯಾಕ ಏಕಾಗ್ರತೆ ಹೆಚ್ಚಾಗತ್ತ. ಲಿಂಗು ಇದ್ದವ್ರು ಅದನ್ನ ಮಾಡೋದು ಬೇಡ. ಪ್ರತಿನಿತ್ಯ 10 ನಿಮಿಷ ಜಗಲಿ ಮುಂದೆ ಕೂತು ಲಿಂಗು ಮಾಡಿದ್ರೆ ಸಾಕು, ಲಿಂಗು ನೋಡಿದ್ರೆ ಸಾಕು, ನಮಗೆ ಏಕಾಗ್ರತೆ ತನ್ನಂಗ ತಾನ ಬರ್ತೈತಿ. ಅದಕ್ಕೆ ಆ ಲಿಂಗು ಅಷ್ಟು ಶ್ರೇಷ್ಠ ಐತಿವ. 12ನೇ ಶತಮಾನದಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ಎಲ್ಲಾ ಶರಣರು ದೊಡ್ಡವರಾಗ್ಯಾರ ಅಂತಂದ್ರ ಅದು ಕೇವಲ ಲಿಂಗ ಪೂಜೆಯಿಂದ. ಲಿಂಗ ಪೂಜೆಯ ನೀನು ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ಲಿಂಗ ಪೂಜೆಯ ನೀನು ಮಾಡಲಿಲ್ಲ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ಮೊದಲಿಂದ ಕಡೆತನಕ ಬಂದಿದೆ ಹಿಂಗ, ಮೊದಲಿಂದ ಕಡೆತನಕ ಬಂದಿದೆ ಹಿಂಗ. ಮಾನವನಾಗಿ ಈಗ ಮಾಡಿದರ ಯಾಂಗ. ಲಿಂಗ ಪೂಜೆಯ ನೀನು ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ಈ ಸಾಲ ಮರದಂಗ ಊಚಕ ಬೆಳದಿ, ಈ ಸಾಲ ಮರದಂಗ ಊಚಕ ಬೆಳದಿ. ಯೋಚನೆ ಮಾಡದೆ ಅಡದಾರಿ ಹಿಡದಿ, ಯೋಚನೆ ಮಾಡದೆ ಅಡದಾರಿ ಹಿಡದಿ. ಆಚಾರವಂತರಿಗೆ ಅತಿಯಾಗಿ ಕಾಡಿದಿ, ಆಚಾರವಂತರಿಗೆ ಅತಿಯಾಗಿ ಕಾಡಿದಿ. ನೀಚ ಜನರಳು ನೀನು ಒಂದಾಗಿ ಬೆರತಿ. ಲಿಂಗ ಪೂಜೆಯ ನೀನು ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ಭಸ್ಮದ ಬೆರಳಿಟ್ಟು ಕೊಳ್ಳಲಿಲ್ಲ ನಿನ್ನ ಹಣಿಗಿ, ಭಸ್ಮದ ಪರಮಾತ್ಮನ ರೂಪ ಜಗತ್ತಿನಾದ್ಯಂತ ತುಂಬಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ರು ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತಾರ. ಜಗದಗಲ ಮುಗಿಲಗಲ ಪಾತಾಳದಿಂದ ಅತ್ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿನ್ನ ಶ್ರೀಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದೆನಯ್ಯ ಕೂಡಲ ಸಂಗಮ ದೇವ ಅಂದ ಬಸವಣ್ಣ. ಕೇವಲ ಅಷ್ಟ ಅಲ್ಲ, ಇಡೀ ಪ್ರಪಂಚಕ್ಕೆ ಪರಮಾತ್ಮನ ಆದಿ ಪರಮಾತ್ಮನ ಅಂತ್ಯ ಯಾರಿಗೂ ಕೂಡ ಆ ಲಿಂಗುವಿನ ಆದಿ ಅಂತ್ಯವನ್ನು ಕಂಡುಹಿಡಿಯಕ್ಕಾಗಲಿಲ್ಲ. ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಶರಣರು ಕೂಡ ವಚನದೊಳಗೆ ಇದನ್ನ ಹೇಳಿದ್ರು, ಪೂಜೆ ಮಾಡೋದ್ರಿಂದ ಸುಪ್ರಭಾತ ಸಮಯದ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವ ಅಪಮೃತ್ಯು ಆಪತ್ತಂಗಗಳು ಅಂತ ಹೇಳ್ತಾರ.
ಎಲ್ಲಾದ್ರೂ ಇವತ್ತು ಮುಂಜಾನೆ ಹೋಗಬೇಕಾಗ್ಯದ, ಬಹಳ ದೂರ ಪ್ರಯಾಣ ಮಾಡ್ಬೇಕಾಗೈತಿ. ಆ ಪ್ರಯಾಣ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಹೋಗಾಗ ಏನ್ ಮಾಡಪ್ಪ, ಜಳಕ ಮಾಡಿ ಎದ್ದು ಜಗಲಿ ಮುಂದೆ ಕೂತೊಂದಿಷ್ಟು ಲಿಂಗು ನೆನೆದ್ರೆ ಸಾಕು, ಲಿಂಗು ಪೂಜೆ ಮಾಡಿದ್ರೆ ಸಾಕು, ನಿನಗೊಂದಿಷ್ಟು ಆಪತ್ತಂಗಗಳು ಅಂತ ಆಕ್ಸಿಡೆಂಟ್ ಹತ್ತಿರ್ತಾವ ನೋಡ, ಅಂತ ಆಕ್ಸಿಡೆಂಟ್ ನಿಮಗೆ ಆಗೋವಿದ್ರು ಕೂಡ ಅದನ್ನ ತಪ್ಪಿಸುವಂತ ಶಕ್ತಿ ಅದ್ರೊಳಗೈತಿ ಅಂದ್ರೆ ಅದು ಲಿಂಗು ಪೂಜೆ ಒಳಗೈತಿ ತಾಯಿ. ಅದಕ್ಕೆ ಹೇಳಿದ್ರು ತಪ್ಪು ಅಪಮೃತ್ಯು ಆಪತ್ತಂಗಗಳು. ಅಪಮೃತ್ಯು ಅಂದ್ರೆ ಈ ಆಕ್ಸಿಡೆಂಟ್ ಆಗಿ ಸಾಯುವಲ್ಲ, ಇವೆಲ್ಲವನ್ನು ಕೂಡ ತಪ್ಪಿಸುವಂತ ಶಕ್ತಿ ಇರೋದು ಕೇವಲ ಅದು ಲಿಂಗ ಪೂಜೆಯೊಳಗ. ಅಂತ ಲಿಂಗ ಪೂಜೆಯನ್ನ ಎಂದೂ ಕೂಡ ನೀ ಬಿಡಬೇಡಪ್ಪ ಶರಣಬಸವ ಅಂತ ಕಲಿಕೆಯ ಮೊರರಾದ್ಯರು ಶರಣಬಸವನಿಗೆ ಎಲ್ಲಾ ಉದಾಹರಣೆಗಳ ಮುಖಾಂತರ ಲಿಂಗದ ಮಹತ್ವವನ್ನು ತಿಳಿಸ್ತಾರ. ಆಗ ಶರಣಬಸವ ಕಲಿಕೆಯ ಮೊರರಾದ್ಯರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ಯಪ್ಪ ಅಂಥ ಒಂದು ಲಿಂಗವನ್ನ ನನಗೆ ಕರುಣಿಸಿದೆಲ್ಲ, ನಾನೇ ಕೂಡ ಒಬ್ಬ ಧನ್ಯನಪ್ಪ ಅಂತ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನ. ಯಾವಾಗ ಲಿಂಗುವಿನ ಒಂದು ಮಹತ್ವ ಏನು ಹೇಳೋದು, ಅಷ್ಟಾವರಣದೊಳಗ 2 ಆಗಿರ್ತಕ್ಕಂಥದ್ದು, ಒಂದು ಗುರು, ಒಂದು ಲಿಂಗ ಅಂತಕ್ಕಂಥದ್ದಾಗ್ತದ. ಮೂರನೇದು ಯಾವುದು ಅಂತಂದ್ರೆ ಅದು ಜಂಗಮ. ಜಂಗಮ ಅಂತಕ್ಕಂಥದ್ದನ್ನ ನಾಳೆ ದಿವಸ ಯಾವ ರೀತಿಯಾಗಿ ಯಾವ ಉದಾಹರಣೆ ಮುಖಾಂತರ ಕಲಿಕೇರಿ ಮೊರರಾದ ಶರಣಬಸವನಿಗೆ ಹೇಳ್ತಾರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನಾಳೆ ನೋಡೋಣ ಅಂತ ಹೇಳಿ, ಇಷ್ಟೋತನ ಲಿಂಗು ಬಗ್ಗೆ ಕೇಳಿದ್ರೆ ಅಲ್ವಾ, ಯಾರು ಇವತ್ತು ಹೋಗಿ ನಿಮ್ಮ ಮನೆಯಾಗ ಇದ್ದಿದ್ದು ಊಟಕ್ಕಿದ್ದ ಲಿಂಗು ಹಾಕೋತೀರಿ, ಕೈ ಎತ್ರಿ. ಅದನ್ನ ಮಾತ್ರ ಹೇಳಕ್ ಹೋಗ್ಬೇಡ್ರಿ, ಹೌದಿಲ್ರಿ? ನಾ ಹೇಳಿನ ತಾಯಿ, ನೀವು ಏನೂ ಪಾಲಿಸೋದು ಬೇಡ, ಯಾವ ಪೂಜೆ ಮಾಡೋದು ಬೇಡ, ಸುಮ್ಮ ಕೊಳ್ಳಾಗಿದ್ರೆ ಸಾಕದ. ಶಿವರಾತ್ರಿ ಒಮ್ಮೆ ತೆಗೆದು ನೋಡ್ರಿ, ಯಾಕ ಐತೋ ಇಲ್ಲೋ ಅನ್ನಕಷ್ಟ ತೆಗೆದು ನೋಡ್ರಿ ಸಾಕ. ಆದ್ರೆ ಆ ಲಿಂಗು ತೆಗೆದು ಕೊಳ್ಳ ಹಾಕೋರಿ ತಾಯಿ. ಅದಕ್ಕೆ ಹೇಳುದು, ಯಾಕಂದ್ರೆ ನಮ್ಮ ಜೊತೆಗೆ ಬರೋದೇನೋ ಅವತ್ತ ಹೇಳಿದೆ ನಿಮಗ, ಕಾಲಿನ ಬಂದೀವಿ, ಕಾಲಿನ ಇರ್ತೀವಿ, ಕಾಲಿನ ಹೊಕ್ಕಿವಿ, ನಾವ್ ಏನೂ ಒಯ್ಯಂಗಲ್ಲ ಅಂತಾರ. ಭಾಳ ಮಂದಿ ಹೇಳ್ತಾರ ಇದನ್ನ, ಖಾಲಿ ಜಗತ್ತೈತಿ, ಖಾಲಿ ಬಂದೀವಿ, ಖಾಲಿ ಇರ್ತೀವಿ, ಹೋಗೋ ಮುಂದೆ ಏನ್ ತಗೊಂಡ್ ಹೋಗ್ತೀವಳ ನಾವು ಅಂತ ಬಹಳ ಮಂದಿ ಹೇಳ್ತಾರ. ಆದ್ರೆ ನಾವು ವಿಚಾರ ಮಾಡ್ಬೋದು, ಲಿಂಗು ಇದ್ದವರು ಹೋಗೋ ಮುಂದೆ ಹಂಗ ಹೋಗಂಗಲ್ಲ, ನಾವು ಮಣ್ಣೊಳಗೆ ಹೋಗ್ಬೇಕಾಗಿತ್ತಂದ್ರೆ ಖಾಲಿ ಹೋಗಂಗಿಲ್ಲ, ಆ ಪರಮಾತ್ಮನ ಸ್ವರೂಪವಾಗಿರ್ತಂತ ಆ ಲಿಂಗುವನ್ನು ನಾವು ತಗೊಂಡ್ ಹೋಗ್ತೀವಲ್ಲ ಅಂತಕ್ಕಂಥದನ್ನ ಹೇಳ್ಬೋದು. ಅದಕ್ಕೆ ಆ ಲಿಂಗು ಕಟ್ಕೋರಿ ತಾಯಿ. ಎಷ್ಟು ಮಂದಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏನ್ ಮಾಡ್ರಿ ತಾಯಿ. ಇಲ್ಲಪ್ಪ ನಮಗಂತಂದ್ರ ಯಾವಾಗರ ಒಂದು ದಿವಸ ಎಲ್ಲಿ ಹೇಳಿ, ಅಲ್ಲಿರೋ ಗುರುಗಳು, ಲಿಂಗ ಶ್ರೀಶೈಲ ಜಗತ್ ಗುರುಗಳದು ಭಾಳ ಬರ್ತಾರೆ ಈ ಕಡೆ ಸೈಡ್, ಕಾಶಿ ಅವರದು. ಅವ್ರು ಬಂದಲ್ಲಿ ಏನ್ ಮಾಡ್ರಿ, ಒಂದಿಷ್ಟ ಆ ದೀಕ್ಷೆಯನ್ನು ಪಡ್ಕೊಂಡ ಲಿಂಗು ಪಡ್ಕೊಂಡ ಆ ಲಿಂಗುವನ್ನ ಪೂಜೆ ಮಾಡ್ರಿ ಅಂತ. ಪುರಾಣ ವಾಚಕರಾದಂಥ ವಿಶ್ವರಾಧ್ಯ ಚನ್ಮಲಯ ಹಿರೇಮಠ ಅವರಿಗೆ ಶಿವಶರಣ ಚಂದ್ರಮ್ಮ ಸಸಬಳ ಅವರಿಂದ ಶಾಲು ಸನ್ಮಾನ. ಒಂದು ಪುರಾಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ವರಲಿಂಗೇಶ್ವರ ಮಹಾಸ್ವಾಮಿಗಳು ಪುಣ್ಯಕೋಟಿ ಆಶ್ರಮ ಗೊರಗುಂಡಿಯವರಿಗೆ ಶಿವಶರಣ ಚಂದ್ರಮ್ಮ ಅವರಿಂದ ಶಿವಶರಣ ಚಂದ್ರಮ್ಮ ಸಸಬಳವರಿಂದ ಶಾಲು ಸನ್ಮಾನ. ಇವತ್ತಿನ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಪ್ರಕಾಶ್ ಕೆಂಚಪ್ಪ ಅಂಡ್ರಗಾಲ ಪೊಲೀಸ್ ಇಲಾಖೆ ಸಿಂದಗಿವರೆಗೆ ನಮ್ಮ ಧರ್ಮದರ್ಶಿಗಳಾದಂಥ ಶರಣರಿಂದ ಶಾಲು ಸನ್ಮಾನ. ದಾಸೋಗ ಬಹಳ ದೊಡ್ಡದದ. ನಾವ್ ಯಾರು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನೇ ಕೊಟ್ಟರು ಸಾಕನಲ್ಲ, ಸಾಕನದೇ ಪ್ರಸಾದ. ಅಂತ ಪ್ರಸಾದದ ಒಂದು ದೇವಸ್ಥಾನದೊಳಗ ಅನ್ನ ದಾಸೋಗ ಮಾಡ್ಲಕತ್ತಾರಂದ್ರ ಅದರಿಂದ ಯಾವುದು ಇಲ್ಲ ಅನ್ನತಕ್ಕಂಥ ಪುಣ್ಯ ಮಾಡಿದೆ ಅನ್ನ. ಇವತ್ತು ಶರಣಬಸಪ್ಪ ಇಷ್ಟೀ ದೇಶದ ಒಳಗೆ ಇವತ್ತು ಹೆಸರಾಗಬೇಕಾದ್ರೆ ದಾಸೋಗನಿಂದ ಆಗ್ಯಾರ. ಅದಕ್ಕೆ ತಾವೆಲ್ಲರೂ ಗರಗುಂಡಿ ಗ್ರಾಮದವರು ಅರ್ಥ ಮಾಡ್ಕೋಬೇಕು. ತಾವೆಲ್ಲರೂ ಕೂಡ ಮತ್ತೆ ಹೇಳಂದ್ರ ಹಳ್ಳ್ಯಪ್ಪ ಮುತ್ತಾಗ ಯಾರ ಹೇಳಿರ್ಬೇಕು, ಅದಕ್ಕೆ ದಾಸೋಗದ ಹೇಳಕತ್ತಾರ ತನಬೇಡ್ರಿ. ನಾ ಯಾಕಂದ್ರೆ ಸಣ್ಣವಿರದಾಗ ಈ ಊರಾಗ
ಸಂಗಣ ಸಾವ್ಕಾರ ಬಲಿ ಪಂಚಾಂಗ ಕೇಳಕ್ ಬಂದ್ರ ಸಂಗಣ ಸಾವ್ಕಾರ ಒಂದ್ ಸ್ವಲ್ಪ ಯಾವ ಊರಿಗಾರ ಭಕ್ತರು ಕರ್ಕೊಂಡೋದ ಲೇಟ್ ಆದ್ರೂ ಕೂಡ ನಾನು ಸುಮಾರು 4-5 ಮನಿ ಭಿಕ್ಷೆ ಬೇಡಿ ಆ ಪ್ರಸಾದ ತಂದು ಅವ್ರಿಗೆ ಪ್ರಸಾದ ಮಾಡಿಸಿದೆ. ಯಾಕಂದ್ರ ಗುಡಿಯಾಗಿರುವಂತಕ್ಕಂತ ಮಡಿವಾಳಾಯಿ ಇವತ್ತು ಅವ್ರು ಲಿಂಗಾಯಕ ಆದ್ರು. ಇಲ್ಲೆಲ್ಲ ಪತ್ರೆ ಇತ್ತು, ಸೋರ್ತಿತ್ತು ಅಂತ ಇದ್ರಾಗ ಏನಪ್ಪಾ ಅಂದ್ರ ಬಹಳ ನೋಡ್ಬೇಕ ಅವತ್ತ ಎಣ್ಣಿಮಾರ ಮಲ್ಲವಾಯಿ ಮತ್ತ ನಮ್ಮ ಉಪ್ಪಿಟ್ಟು ಕಾಸಿಬಾಯಿ ಅವರು ಅವತ್ತ ಇಲ್ಲೇ ಬಾಲ್ ಹೊಡಿತ ಚೌಡ್ ಕಟ್ಟಿದ್ವಾಗನೇ ಇಲ್ಲೇ ಬಾಲ್ ಹೊಡಿ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ಹಳ್ಳಣ್ಣ ನೀ ಏನೇ ಇದು ಮಾಡು, ಈ ತತ್ವ ಏನ್ ಹಿಡ್ದಿದಲ್ಲ ಮುಂದೆ ಶರಣಬಸಪ್ಪ ಈ ಏದಿಕೆ ಹತ್ರ ಇಂತಲ್ಲಿ ಒಂದು ನಿನಗೆ ಅವಕಾಶ ಮಾಡ್ಲಕ್ ಇಡೀ ದೇಶ ತೋರ್ಸಂಗ ಶರಣಬಸಪ್ಪ ಮಾಡ್ತಾನಂತಕ್ಕಂಥ ಸಾಕ್ಷಿ ಇವತ್ತು ನಾನು ಹೇಳ್ಬೇಕಾಗ್ತದೆ. ತಾವೆಲ್ಲರೂ ನೋಡಿರಿ, ಹಿರಿಯರಿ ನಾ ಎಷ್ಟು ಇದು ಇದ್ದೆ, ನಾ ಹೆಂಗ್ ಮಾಡ್ತಿದ್ದೆ. ಇವತ್ತು ಇಂಥ ಸ್ಥಾನಕ್ಕೆ ಬರ್ಬೇಕಾದ್ರ ಶರಣಬಸಪ್ಪ. ಯಾಕಂದ್ರೆ ಮಡಿವಾಳಾಯಿ ಒಂದು ದಿವಸ ಶರಣಬಸಪ್ಪನ ಮುತ್ತಿನ ಟಪಿ ತಂದು ನನ್ನ ತಲೆ ಮೇಲೆ ಹಾಕಿದಳು. ಆಯಿ ನಾವೆಲ್ಲ ಇದು ಅದಾವ ಮತ್ತ ಬೈಯಂಗಾರ ಹಂಗೆಲ್ಲ ಮಾಡ್ಬೇಡ ಅಂದ್ರ ಏನು ಬೈಯಲ್ಲ, ಹೋಗು ನೀನು ಒಂದು ಮುಂದೆ ಶರಣ ಹತ್ತಿ ಹೋಗತ್ತೇಳಿ ನನ್ನ ಟೊಪ್ಪಿಗೆ ಹಾಕಿದಳು. ಮುಂದೆ ನಮ್ಮ ಮನ್ಯಾಗ ಒಯ್ದು ಇಟ್ಕೊಂಬಂದ್ರ ನಮ್ಮ ಅವ್ವ ಏನಪ್ಪಾ ಅಂದ್ರ ಶರಣಬಸಪ್ಪನ ಮತ್ತೆ ನಮ್ಮ ತಂದು ಏನ್ರ ಹಚ್ಚಾಗಿದತ್ತ ಒಯ್ದು ಇಟ್ಟು ಬರ್ತಾ ಇಲ್ಲ ತಂದಾಗ ಓದಿ ಸೇದಿ ಬೈಯಾಗ ಒಕ್ಕಟ್ಟು ಬಿಟ್ಟೆನ. ಅದಕ್ಕೆ ತಾವ್ ಯಾಕೆ ಉದಾಹರಣೆ ಹೇಳಕತ್ತೀನಿ ಅಂದ್ರೆ ಶರಣಬಸಪ್ಪನ ಶಕ್ತಿ. ಇವತ್ತು ನೋಡು ಮಲ್ಲೈನ ಹಾಡ ಆಡಿದ್ರು. ಮಲ್ಲೈನ ಹಾಡ ಆಡಿದ್ರ ನಾನು ಇಲ್ಲಿರಲ್ಲ, ಶ್ರೀಶೈಲದೊಳಗೆ ಇರ್ತೀನಿ. ಶ್ರೀಶೈಲದೊಳಗ ನೀವು ನೋಡ್ಬೇಕು, ನನ್ನ ಕಡೆಗೆ ಲಕ್ಷ್ಯ ಕೊಟ್ಟಾಗ ಪದದೊಳಗೆ ಯಾವ ರೂಪ ಆಗ್ತೀನಿ, ನಾ ದಿನನಿತ್ಯ ಯಾವ ರೂಪ ಆಗ್ತೀನಿ ಅಂದ್ರೆ ನೀವು ಯಾರು ಇನ್ನ ಕಂಡು ಹಿಡಿದಿಲ್ಲ. ಶರಣಬಸಪ್ಪಗೆ ನನ್ನ ಮನದಲ್ಲೇ ನೋಡ್ತೀನಿ. ನಾನು ಯಾವ ದೇವ್ರಿಗೆ ನೋಡ್ಬೇಕಾದ್ರೆ ನಾನು ತಪಸ್ಸದೊಳಗ ಈಗ ಹೇಳಿದ್ರ ಲಿಂಗ ಪೂಜಾದೊಳಗ ಯಾವಾಗಲೂ ಕೂಡ ಇವತ್ತ ಭೂಪ ಏನಪ್ಪ ಅಂದ್ರ ಸಮಾಧಿ ಯೋಗ ತಪಸ್ಸು ಮಾಡಿದೆ, ಗಿಡದ ಮೇಲೆ ತಪಸ್ಸು ಮಾಡಿದೆ. ಕೆಲವೊಬ್ರು ಅಂತಿದ್ರು ಗಿಡದ ಮೇಲೆ ಯಾಕೆ ಮಾಡ್ಬೇಕಂತ ಹೇಳಿ. ಆದ್ರೆ ಯೋಗ ಆ ತಪಸ್ಸ ಯಾರಿಗೂ ಗೊತ್ತಿರಲ್ಲ. ಜಪ ತಪ ಆ ಯೋಗ ಮಾಡಿದವ್ರಿಗೆ ಆ ಪೂಜಾ ತಪಸ್ಸು ಅನ್ನೋದು ಗೊತ್ತಿರ್ತದ. ಸುಮ್ ತಪಸ್ ಮಾಡೋಣ